Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. स्थापकाय च धर्मस्य सर्वधर्मस्वरूपिणे अवतारवरिष्ठाय ರಾಮಕೃಷ್ಣಾಯ ತೇ ನಮಃ. ಇವತ್ತು ನಾವು ವಿಚಾರ ಮಾಡುವಂತಹ ವಿಷಯ ಏನಪ್ಪ ಅಂತಂದರೆ, ಜೀವನದ ಸಮಸ್ಯೆಗಳನ್ನು ಎದುರಿಸುವ ವಿಧಾನ ಅಂತ ಹೇಳಿ. ನಮಗೆಲ್ಲ ಗೊತ್ತಿದೆ, ಮಾನವ ಜೀವನ ಅನ್ನುವಂಥದ್ದು ಬದುಕೋದು ಎಷ್ಟು ಕಷ್ಟ ಅಂತ ಹೇಳಿ. ಪ್ರತಿನಿತ್ಯ ಸಣ್ಣ ಸಣ್ಣ ಸಂಗತಿಗಳಿಗೂ ಕೂಡ ನಾವು ಪರದಾಡುತ್ತೇವೆ. ಬೆಳಗ್ಗೆ ನಮಗೆ ಕಾಫಿ ಸಿಗಲಿಲ್ಲ ಅಂತ ಹೇಳಿದರೆ ಆಗಲೇ ಮನಸ್ಸು ಕೆಟ್ಟು ಹೋಗುತ್ತೆ. ಅದೇ ರೀತಿ ದಿನ ಕಳೆದ ಹಾಗೆಲ್ಲ ಸಣ್ಣ ಸಣ್ಣ ಸಂಗತಿಗಳಿಗೆ ಯಾರೋ ಏನೋ ನಮಗೆ ಅಂದರು, ಇನ್ಯಾರೋ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಮತ್ತಾರೋ ನಮ್ಮನ್ನು ಹೀಗಳಿದರು, ಈ ತರಹ ಬಹಳಷ್ಟು ಪ್ರಸಂಗಗಳಲ್ಲಿ ನಾವು ಮನಸ್ಸನ್ನು ಕೆಡಿಸ್ಕೋತೀವಿ. ಅಯ್ಯೋ ಕಷ್ಟಪ್ಪ ಅಂತ ಹೇಳ್ತೀವಿ. ಅಂದರೆ ನಾವು ಏನು ಮಾಡಬೇಕಾದ್ರೂ ನಮಗೆ ಆನಂದದಿಂದ ಸಂತೋಷದಿಂದ ನಮಗೆ ಕೆಲಸ ಮಾಡಲಿಕ್ಕಾಗೋದೇ ಇಲ್ಲ. ಏನೋ ಒಂದು ಭಾರವನ್ನು ಹೊತ್ಕೊಂಡಿರೋ ತರಹ ಒದ್ದಾಡ್ತಾ ಇರ್ತೀವಿ. ಈಗ ಆಧುನಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೇವೆ, ಅಥವಾ ನ್ಯೂ ಏಜ್ ಗುರುಗಳಿದ್ದಾರೆ, ಅವ್ರ ಹತ್ರ ಕೆಲವರು ಹೋಗ್ತಾರೆ. ಅವರೆಲ್ಲ ಮಾನವ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸೋದಕ್ಕೆ ಹಲವಾರು ಟೆಕ್ನಿಕ್ಗಳನ್ನು, ಹಲವಾರು ವಿಧಾನಗಳನ್ನು ಹೇಳಿಕೊಡ್ತಾರೆ. ಆದರೆ ಅದರಿಂದ ನಮಗೆ ಶಾಶ್ವತವಾದ ಪರಿಹಾರ ಸಿಗುತ್ತೆಯೇ ಅಂತಂದರೆ ಸಿಗೋದೇ ಇಲ್ಲ. ಕೇವಲ ತಾತ್ಕಾಲಿಕ ಒಂದು ಪರಿಹಾರ ಸಿಗ್ಬೋದು. ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ, ಕೆಲವು ಮೆಥಡ್ಗಳನ್ನು ಹೇಳ್ಕೊಡ್ತಾರೆ. ಅವರು ಯಾರೂ ಕೂಡ ಮೂಲಭೂತವಾಗಿ ಸಮಸ್ಯೆ ಏನು ಅಂತ ಹೇಳೋದೇ ಇಲ್ಲ. ಆದರೆ ನಮ್ಮ ಹಿರಿಯ ಸ್ವಾಮಿಗಳೊಬ್ಬರು ಹೇಳ್ತಾ ಇದ್ರ ಪ್ರಕಾರ ಇವ್ಯಾವೂ ಕೂಡ ಪ್ರಾಪಂಚಿಕ ಸಮಸ್ಯೆಗಳಲ್ಲವೇ ಅಲ್ಲ. ಅದು ಪ್ರಾಪಂಚಿಕ ಅಂತ ಯಾವ ಸಮಸ್ಯೆ ಕಾಣುತ್ತೋ ಆ ಎಲ್ಲ ಸಮಸ್ಯೆಗಳು ಕೂಡ ಆಧ್ಯಾತ್ಮಿಕ ಸಮಸ್ಯೆಗಳೇ ಆಗಿವೆ. ಅಂದರೆ ನಮಗೇನೋ ಬೇಕಾಗಿದೆ, ಅದು ನಮಗೆ ಸಿಗ್ತಾ ಇಲ್ಲ. ಇಂಗ್ಲೀಷ್ನಲ್ಲಿ ಲೆಕ್ಯೂನಾ ಅಂತ ಕರೀತಾರೆ. ಏನೋ ಒಂದು ಶೂನ್ಯ ಮನೋಭಾವ ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ. ಆ ಶೂನ್ಯತೆಯನ್ನು ತುಂಬಿಕೊಳ್ಳೋದಕ್ಕೆ ನಾವು ಪ್ರಾಪಂಚಿಕ ರೀತಿಯಲ್ಲಿ ಪ್ರಯತ್ನ ಮಾಡ್ತೇವೆ. ಉದಾಹರಣೆಗೆ, ನಮಗೇನೋ ಬೇಜಾರಾಗಿದೆ, ಎಲ್ಲೋ ಒಂದು ಕಡೆ ಹೋಗಿ ಒಂದಿಷ್ಟು ಮನೋರಂಜನೆಯನ್ನು ತಗೊಂಬರೋಣ, ಮನೋರಂಜನೆಯನ್ನು ಪಡೆಯೋಣ ಅಂತ ಹೋಗ್ತೀವಿ. ಆ ಮನೋರಂಜನೆಯನ್ನು ಪಡೆದರೂ ಕೂಡ ಆ ಬೇಜಾರು ಹೋಗೋದಿಲ್ಲ. ಆಮೇಲೆ ಬೇರೆ ಬೇರೆ ವಿಧಾನಗಳನ್ನು ನಾವು ಅನುಸರಿಸ್ತೇವೆ, ಊಟ ಮಾಡ್ತೇವೆ, ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ತಿಂತೇವೆ. ಬಟ್ ಯಾವುದರಿಂದಲೂ ಕೂಡ ಆ ಬೇಜಾರು, ಆ ಒಂದು ನಿರಾಸಕ್ತಿ ಅದು ಹೋಗೋದೇ ಇಲ್ಲ. ಜೀವನ ಎಲ್ಲ ಕಷ್ಟಪ್ಪ ಈ ತರಹ ಮನೋಭಾವವೇ ಬರ್ತಾ ಇರುತ್ತೆ. ಅಂದರೆ ಜೀವನ ಕಷ್ಟ, ಜೀವನದಲ್ಲಿ ನಾನೇನೋ ಪಡ್ಕೋಬೇಕಾಗಿತ್ತು, ನಾನು ಪಡ್ಕೊಂಡಿಲ್ಲ ಅನ್ನುವಂತಹ ಮೂಲ ಸಮಸ್ಯೆ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಮಸ್ಯೆ. ಅದು ನಮ್ಮ ಅರಿವು ನಮಗಾಗಿಲ್ಲ. ನಮ್ಮ ನಿಜವಾದ ಸ್ವರೂಪ ಯಾವುದು ಅಂತ ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಅದು ಪ್ರಾಪಂಚಿಕ ಸಮಸ್ಯೆ ಅಲ್ಲವೇ ಅಲ್ಲ. ಅದು ಅದರಿಂದ ಪ್ರಾಪಂಚಿಕವೆಂದು ಕಾಣುವ ಸಮಸ್ಯೆಗಳೇನಿದೆಯಲ್ಲ ಅವೆಲ್ಲ ಮೂಲಭೂತವಾಗಿ ಆಧ್ಯಾತ್ಮಿಕ ಸಮಸ್ಯೆಗಳು. ಅದರಿಂದ ಪ್ರಾಪಂಚಿಕ ನೆಲೆಯಲ್ಲಿ ನಾವು ಅವುಗಳಿಗೆ
ಪರಿಹಾರವನ್ನು ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಲ್ಲ, ಅದರಲ್ಲೆಲ್ಲ ವಿಫಲರಾಗ್ತೇವೆ ನಾವು. ವಯಸ್ಸಾದಾಗೆಲ್ಲ ನಮ್ಗೆ ಗೊತ್ತಾಗುತ್ತೆ. ಯುವಕರಿದ್ದಾಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಇನ್ನೂ ಉತ್ಸಾಹ ಇರುತ್ತೆ, ಇನ್ನೂ ಹುರುಪಿರುತ್ತೆ, ಇನ್ನೂ ಕೂಡ ಎಂಜಾಯ್ ಮಾಡೋಣ, ಇನ್ನೂ ಕೂಡ ಭೋಗಿಸೋಣ ಅನ್ನುವಂತಹ ಪ್ರವೃತ್ತಿ ಇದ್ದೇ ಇರುತ್ತೆ. ಯಾವಾಗ ಭೋಗ ಪ್ರವೃತ್ತಿ ಅನ್ನೋದು ಇದೆ, ಅದಕ್ಕೆ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಕುಂದುತ್ತಾ ಬರುತ್ತೆ. ನಮಗೆ ನಿರಾಸೆ ಅನ್ನೋದು ಆವರಿಸುತ್ತೆ. ಆದರೆ ಆಸೆ ಕಮ್ಮಿ ಆಗೋದಿಲ್ಲ, ಶಕ್ತಿ ಕಮ್ಮಿ ಆಗುತ್ತೆ. ಅದರಿಂದ ನಿರಾಸೆ, ದೌರ್ಬಲ್ಯ ಇವೆಲ್ಲ ಆವರಿಸ್ಕೊಳ್ಳುತ್ತೆ. ಅಯ್ಯೋ, ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಅನ್ನುವಂತಹದ್ದೇ ಕಾಡುತ್ತೆ. ಇದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಾಡ್ತಕ್ಕಂಥದ್ದು. ಆದರೂ ಕೂಡ ಮುದುಕರಾದರೂ ಕೂಡ ಇನ್ನೂ ತಿನ್ನೋಣ, ಇನ್ನೂ ಮನೋರಂಜನೆಯನ್ನು ಪಡೆಯೋಣ, ಇನ್ನೂ ಅಲ್ಲಿಗೆ ಹೋಗೋಣ, ಇನ್ನೂ ಅದನ್ನು ಮಾಡೋಣ, ಈ ತರಹನೇ ಜನ ಮಾತಾಡ್ತಾ ಇರ್ತಾರೆ. ಅಂದರೆ ಆಧ್ಯಾತ್ಮಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಲೌಕಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ರೀತಿ ಲೌಕಿಕ ಪರಿಹಾರ ಅನ್ನೋದು ನಮ್ಮ ಆಧ್ಯಾತ್ಮಿಕ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಪರಿಹಾರವನ್ನು ತಂದುಕೊಡೋದಿಲ್ಲ. ಒಟ್ಟಾರೆ ಹೇಳಬೇಕು ಅಂತಂದರೆ, ನಮಗೆ ಏನೋ ಬೇಕು, ಯಾವುದೋ ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಮನೋಭಾವ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಮಸ್ಯೆ. ಅದು ನಮ್ಮ ನಿಜವಾದ ಒಂದು ನೇಚರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ನಮ್ಮ ಸ್ವಭಾವ ಏನು, ನಾನು ದೇಹವೇ, ನಾನು ಮನಸ್ಸೇ, ನನ್ನ ನಿಜವಾದ ಸ್ವರೂಪ ಏನು ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಅಂದರೆ ನಿಜವಾದ ಜ್ಞಾನ ನನಗೆ ಸಿಕ್ಕಿರೋದಿಲ್ಲ. ಅದಕ್ಕೆ ನಾನು ಏನೋ ಹೊರಗಡೆ ನಾನು ಆ ಒಂದು ಶೂನ್ಯತೆಯನ್ನು ತುಂಬಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದರಿಂದ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕೋಬೇಕಾಗತ್ತೆ. ಮೊದಲು ನಾನು ಯಾರು, ಜೀವನದ ಅರ್ಥ ಏನು, ಜೀವನದ ಗುರಿ ಯಾವುದು, ಇದೆಲ್ಲ ಕೇಳಿಬಿಟ್ರೆ ಕೆಲವ್ರಿಗೆ ಭಯ ಆಗುತ್ತೆ, ಇದೇನಿದು ಅಂತ ಹೇಳಿಬಿಟ್ಟು. ಆದರೆ ನಮ್ಮನ್ನು ಕಾಡ್ತಾ ಇರತಕ್ಕಂತಹ ಈ ಸಮಸ್ಯೆಗಳಿಗೆ ಮೂಲಭೂತವಾಗಿ ನಾವು ಇವುಗಳಿಗೆ ಅರ್ಥವನ್ನು ಕಂಡುಕೊಳ್ಳದೇನೆ ಈ ಸಮಸ್ಯೆ ಅನ್ನೋದು ಪರಿಹಾರ ಸಾಧ್ಯವೇ ಇಲ್ಲ. ಈಗ ನಾವು ಯಾರು ಅನ್ನೋಂಥ ಪ್ರಶ್ನೆ ತಗೊಳ್ಳಿ. ನಾನು ದೇಹ, ನಾನು ಮನಸ್ಸು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ದೇಹಕ್ಕೆ ಏನೇನು ಬೇಕು, ಬಟ್ಟೆ ಇರಬಹುದು, ಊಟ ಇರಬಹುದು, ಮನೋರಂಜನೆ ಇರಬಹುದು, ಇದನ್ನು ಕಂಡುಕೊಳ್ಳೋದ್ರಲ್ಲೇ ಜೀವನವನ್ನು ಸವಿಸ್ತೀವಿ. ಆದರೆ ದೇಹಕ್ಕೆ ಎಷ್ಟು ಕೊಟ್ಟರೂ ಕೂಡ ಅದು ಸಮಾಧಾನವೇ ಇರೋದಿಲ್ಲ. ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ. ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಏನೇನೋ ಮನೋರಂಜನೆಗಳನ್ನು ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಈ ವಿದೇಶಗಳನ್ನು ಸುತ್ತುತ್ತೀವಿ. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಯಾಕಂತಂದರೆ ನಾವು ಮೂಲಭೂತವಾದ ಒಂದು ವಿಷಯವನ್ನು ಮರೆತು ಬಿಡ್ತೀವಿ. ನಾನು ದೇಹವೇ ಅಲ್ಲ, ನಾನು ಮನಸ್ಸೇ ಅಲ್ಲ. ನಾನು ದೇಹ ಮನಸ್ಸಾಗಿದ್ದರೆ ಇಷ್ಟೊತ್ತಿಗೆ ನನಗೆ ತೃಪ್ತಿ ಆಗಬೇಕಾಗಿತ್ತು. ಯಾಕಂದರೆ ದೇಹ ಮನಸ್ಸುಗಳಿಗೆ ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದೀನಿ ನಾನು. ಆದರೂ ನಮಗೆ ತೃಪ್ತಿ ಇಲ್ಲ ಅಂತಂದರೆ ದೇಹ ಮನಸ್ಸುಗಳು ನಾವಲ್ಲ. ಈಗ ನೋಡಿ, ನನಗೆ ತೃಪ್ತಿ ಇಲ್ಲ ಅನ್ನುವಂಥದ್ದು ಮನಸ್ಸಲ್ಲಿ ಉಂಟಾಗತ್ತೆ. ಒಂದು ರೀತಿಯ ಖೇದವೋ ದುಃಖವೋ ಉಂಟಾಗುತ್ತೆ. ದುಃಖ ಒಂದೊಂದು ಸತಿ ಆಗುತ್ತೆ, ಸುಖ ಒಂದೊಂದು ಸತಿ ಆಗುತ್ತೆ, ಬೇಜಾರು ಒಂದೊಂದು ಸತಿ ಆಗುತ್ತೆ, ಕೋಪ ಒಂದೊಂದು ಸತಿ ಬರುತ್ತೆ. ಅದೇ ರೀತಿ ತುಂಬ ಹರ್ಷವಾಗುತ್ತೆ, ಕುಣಿದಾಡಿಬಿಡ್ತೀವಿ. ಇದೆಲ್ಲ ನಮಗೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗತ್ತೆ ಅಂದರೆ, ನಮ್ಮ ಮನಸ್ಸು ಹೇಗಿದೆ ಅಂದರೆ, ನಾವು ಮನಸ್ಸನ್ನು ನಾವೇ ನೋಡ್ಕೋಬೋದು. ಒಂದು ವಿಡಿಯೋ ನೋಡ್ತಾ ಇರೋ ತರಹ. ವಿಡಿಯೋದಲ್ಲಿ ಯಾರೋ ಒಬ್ಬರು ಅಳುತ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಮನಸ್ಸಲ್ಲೂ ಕೂಡ ನಾನು ನಗ್ತಾ ಇದ್ದೀನಿ, ಅಳುತ್ತಾ ಇದ್ದೀನಿ ಅಂತ ನನಗೇ ಗೊತ್ತಾಗತ್ತೆ. ಅದರಿಂದ ನಮ್ಮ ಮನಸ್ಸಲ್ಲಿ ಏನು ಆಗ್ತಾ ಇದೆ, ನನ್ನ ದೇಹದಲ್ಲಿ ಏನು ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗೋದ್ರಿಂದ ನಾನು ಬೇರೆ, ನನ್ನ ಮನಸ್ಸು ಬೇರೆ, ನಾನು ಬೇರೆ,
ನನ್ನ ದೇಹ ಬೇರೆ, ಇದನ್ನು ತಿಳ್ಕೊಳ್ಳುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಜೀವನದ ಅರ್ಥ. ನಾವು ಚಿಕ್ಕವರಿದ್ದಾಗ ಹಣವೇ ಜೀವನದ ಅರ್ಥ, ಹಣ ಸಂಪಾದಿಸಿಬಿಟ್ರೆ ಬಹಳ ಸುಖವಾಗಿರ್ಬೋದು ಅಂತ ಅನ್ಕೋತೀವಿ. ಬರ್ತಾ ಬರ್ತಾ ನಮ್ಗೆ ಗೊತ್ತಾಗತ್ತೆ ಎಷ್ಟು ಹಣ ಸಂಪಾದಿಸಿದ್ರೂ ಕೂಡ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಹಣದಿಂದ ಎಲ್ಲ ಸಮಸ್ಯೆಗಳನ್ನು ನಮಗೆ ಅದಕ್ಕೆ ಪರಿಹಾರವನ್ನು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಯಾವುದನ್ನು ಪಡೆದುಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಂದ ನಾವು ಬಿಡಿಸ್ಕೊಳ್ಬೋದು ಅದರ ಬಗ್ಗೆ ನಮಗೇನು ಗೊತ್ತಿರೋದಿಲ್ಲ. ಅದಕ್ಕೇ ವೇದಾಂತ ಹೇಳುತ್ತೆ, ನೀನು ನಿನ್ನ ನಿಜವಾದ ಸ್ವರೂಪವನ್ನು ಅಥವಾ ಭಗವತ್ ಸ್ವರೂಪವನ್ನು ತಿಳ್ಕೊಂಡ್ರೆ ಮಾತ್ರ ನಿನ್ನ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತ. ಹಾಗಾದರೆ ಜೀವನದ ಗುರಿ ಯಾವುದು? ಜೀವನದ ಗುರಿ ಅಂತಂದರೆ ಆ ಜ್ಞಾನವನ್ನು, ಆತ್ಮಜ್ಞಾನವನ್ನು ಅಥವಾ ಭಗವಂತನ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗಾದರೆ ಆತ್ಮಜ್ಞಾನ ಬೇರೆ, ಭಗವಂತನ ಜ್ಞಾನ ಬೇರೆನಾ ಅಂದರೆ ಖಂಡಿತವಾಗಲೂ ಇಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಮಗು ಅರ್ಜುನ, ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಕ್ಕಂಥವನು ನಾನೇ. ಯಾರನ್ನು ನೀನು ನಾನು ನಾನು ಅಂತ ಕರೀತೀಯೇ, ಆ ದೇಹವ ಅಲ್ಲದೇ ಇರ್ತಕ್ಕಂಥದ್ದು, ಮನಸ್ಸಲ್ಲದೇ ಇರ್ತಕ್ಕಂಥದ್ದು, ಚೈತನ್ಯ ರೂಪವಾಗಿ ಏನು ಆತ್ಮ ಇದೆ ಅದೇ ನಾನಾಗಿದ್ದೇನೆ ಅಂತ ಕೃಷ್ಣ ಅದನ್ನೇ 13ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ಕ್ಷೇತ್ರಜ್ಞ ಅಂತ ಕರೆಯುತ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ನಾನು ಕ್ಷೇತ್ರಜ್ಞನೇ ಆಗಿದ್ದೇನೆ. ದೇಹ ಮನಸ್ಸುಗಳು ಬೇರೆ ಬೇರೆ ಇದ್ದರೂ ಕೂಡ ಒಳಗಿರ್ತಕ್ಕಂತಹ ಚೈತನ್ಯ ಏನಿದೆ, ಆತ್ಮ ಏನಿದೆ, ಅದು ನಾನೇ ಆಗಿದ್ದೇನೆ ಅಂತ ಹೇಳ್ತೀರಿ. ಅದರಿಂದ ಆತ್ಮಜ್ಞಾನ ಬೇರೆ, ಭಗವಂತನ ಜ್ಞಾನ ಅಂತ ಬೇರೆ ಅಂತೇನಿಲ್ಲ. ನಾವು ಭಗವಂತನನ್ನು ಹುಡ್ಕೊಂಡು ಹೋಗಿ ನಮ್ಮ ಆತ್ಮ ಸ್ವರೂಪವನ್ನೇ ನಾವು ತಿಳ್ಕೋತೇವೆ. ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಹೋಗಿ ಭಗವಂತನ ದರ್ಶನವನ್ನೇ ಪಡ್ಕೋತೇವೆ. ಈ ದೃಷ್ಟಿಯಲ್ಲಿ ಯೋಗಶಾಸ್ತ್ರವಾಗಲಿ ವೇದಾಂತ ಶಾಸ್ತ್ರವಾಗಲಿ ಬರೀ ತತ್ವಶಾಸ್ತ್ರ ಅಲ್ಲ. ಅದು ನಾವು ಬರೀ ತತ್ವಶಾಸ್ತ್ರದ ರೀತಿಯಲ್ಲಿ ಬುದ್ಧಿಯ ಕಸರತ್ತಿಗೆ ಮಾತ್ರ ಪುಸ್ತಕಗಳನ್ನು ಓದಿದ್ರೆ ಅದರಿಂದ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ. ಅವು ನಮ್ಮ ಜೀವನದ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಬಹಳ ಸಹಾಯವನ್ನು ನೀಡ್ತಕ್ಕಂತಹ ಪುಸ್ತಕಗಳು. ಉಪನಿಷತ್ತಿರಬಹುದು, ಭಗವದ್ಗೀತೆ ಇರಬಹುದು, ಪಾತಂಜಲ ಯೋಗಸೂತ್ರಗಳಿರಬಹುದು. ಇವೆಲ್ಲ ಆಧುನಿಕ ಮಾನವನಿಗೆ ಶಾಶ್ವತವಾದ ಪರಿಹಾರಗಳನ್ನು ತಂದುಕೊಡ್ತಕ್ಕಂತಹ, ಉಪದೇಶ ಮಾಡ್ತಕ್ಕಂತಹ, ಅವು ಪ್ರಾಕ್ಟಿಕಲ್ ಬುಕ್ಸ್ ಅಂದರೆ ಅನುಷ್ಠಾನಕ್ಕೆ ಮಹತ್ವವನ್ನು ಕೊಡ್ತಕ್ಕಂತಹ ಪುಸ್ತಕಗಳು. ಅವುಗಳಲ್ಲಿರ್ತಕ್ಕಂತಹ ಅನುಷ್ಠಾನ ಯೋಗ್ಯ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಸಮರ್ಥರಾಗಿರೋದ್ರಿಂದ ಅದನ್ನು ಬರೀ ಬೌದ್ಧಿಕವಾಗಿ ಏನೋ ಒಂದು ತಿಳ್ಕೊಳ್ಳೋದಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಈ ಎಲ್ಲ ಪುಸ್ತಕಗಳು ಕೂಡ ಮನೋವೈಜ್ಞಾನಿಕ ಪುಸ್ತಕಗಳು ಕೂಡ ಹೌದು. ದೇ ಫಿಲ್ ದಿ ಸೈಕಲಾಜಿಕಲ್ ನೆಸೆಸಿಟೀಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಆಧುನಿಕ ಮಾನವನ ಮನೋವೈಜ್ಞಾನಿಕ ಆರೋಗ್ಯಕ್ಕೆ ಅವೆಲ್ಲವೂ ಕೂಡ ಕಾರಣವಾಗಬಲ್ಲುದು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಮೊದಲನೇ ಪ್ರಶ್ನೆನ ತೆಗೆದುಕೊಳ್ಳೋಣ, ನಾನು ಯಾರು ಅನ್ನುವಂಥದ್ದು. ನೋಡಿ, ಮನಸ್ಸು ವಿಚಿತ್ರವಾಗಿ ಆಡ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಸುಖವಾಗಿರುತ್ತೆ. ಬೆಳಗ್ಗೆಯಿಂದ ಮನೆಯಿಂದ ಆಫೀಸ್ಗೆ ಹೋದರೆ ದುಃಖವಾಗುತ್ತೆ, ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ, ರೆಸ್ಟ್ಲೆಸ್ ಆಗ್ತೀವಿ ನಾವು. ಅದೇ ರೀತಿ ಪ್ರೆಷರ್, ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನವೂ ಆಗ್ಬೋದು. ಹೀಗೆ ಮನಸ್ಸು ವಿಚಿತ್ರ ಆಟಗಳನ್ನು ಆಡ್ತಾ ಇದೆ. ಅಂದರೆ ಈ ಸುಖ ದುಃಖ ಕೋಪ ಕಾಮ ಇದೆಲ್ಲ ಅನುಭವಿಸೋದು ಯಾರು ಅಂದರೆ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಸರ್ವಂ ಮನ ಏವ. ಆತ್ಮ ಅದು ಯಾವುದನ್ನೂ ಕೂಡ ಅನುಭವಿಸೋದಿಲ್ಲ. ಆತ್ಮ ತಾನು ಒಂದೇ ಆಗಿರುತ್ತೆ.
ಅದು ಯಾವುದರಲ್ಲೂ ಯಾವ ಸಂದರ್ಭದಲ್ಲೂ ಕೂಡ ಅದರ ಸ್ವರೂಪದಲ್ಲಿ ಪರಿವರ್ತನೆ ಆಗೋದೇ ಇಲ್ಲ. ಸುಖ ದುಃಖಗಳನ್ನು ಅನುಭವಿಸುವಂಥದ್ದು ಮನಸ್ಸು ಅಂತ ಹೇಳಿ. ಹಾಗಾದರೆ ಆತ್ಮ ಹೇಗಿರುತ್ತೆ ಅಂದರೆ ಅದು ಸಾಕ್ಷಿ ರೂಪದಲ್ಲಿ ಇರುತ್ತೆ. ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಟಿ ವಿನಲ್ಲಿ ವಿಡಿಯೋ ನೋಡ್ತಾ ಇರ್ತೀವಿ. ವಿಡಿಯೋದಲ್ಲಿ ಏನೆಲ್ಲ ದೃಶ್ಯಗಳು ಬಂದು ಹೋಗ್ತಾ ಇರುತ್ತೆ. ಆದರೆ ಟಿ ವಿ ಪರದೆ ಮಾತ್ರ ಹೇಗಿರುತ್ತೋ ಹಾಗೆ ಇರುತ್ತೆ. ವಿಡಿಯೋ ನೋಡೋದಕ್ಕೆ ಮುಂಚೆ ಹೇಗೆ ಟಿ ವಿ ಪರದೆ ಇರುತ್ತೋ, ವಿಡಿಯೋ ಮುಗಿದ ಮೇಲೆ ಕೂಡ ಟಿ ವಿ ಪರದೆ ಹಾಗೆ ಇರುತ್ತೆ. ಅದೇ ರೀತಿ ಮನಸ್ಸಿನಲ್ಲಿ ಏನೇನು ಆಟಗಳು, ಸುಖ ದುಃಖಗಳು, ತಾಪತ್ರಯಗಳು, ಸಂತೋಷಗಳು, ಏನೆಲ್ಲ ಆಟಗಳಾದರೂ ಕೂಡ ಅದನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಚೈತನ್ಯದ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನೇ ನಾವು ಆತ್ಮ ಅಂತ ಕರೀತೇವೆ. ಆತ್ಮವೇ ನಮ್ಮ ನಿಜವಾದ ವ್ಯಕ್ತಿತ್ವ. ಅದರ ಅಜ್ಞಾನ ಇದೆ ನಮಗೆ. ನಾನು ಆತ್ಮ ಸ್ವರೂಪ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಮನಸ್ಸಿನ ಜೊತೆ ತಾದಾತ್ಮ್ಯಗೊಳ್ತೀವಿ. ನಾನು ಸುಖಿ, ನಾನು ದುಃಖಿ ಅಂತ ಭಾವಿಸ್ತೀವಿ. ಅದೇ ರೀತಿ ಬುದ್ಧಿಯಲ್ಲಿ ತಾದಾತ್ಮ್ಯ ಹೊಂದ್ತೀವಿ. ನನಗೆ ಗೊತ್ತಾಯಿತು, ನಾನು ತಿಳ್ಕೊಂಡೆ ಅಂತ ಹೇಳ್ತೀವಿ. ಅದೇ ರೀತಿ ಇಂದ್ರಿಯಗಳಲ್ಲಿ ತಾದಾತ್ಮ್ಯವನ್ನು ಹೊಂದ್ತೀವಿ. ನಾನು ನೋಡಿದೆ, ನಾನು ಕೇಳಿದೆ ಅಂತ ಅನ್ಕೋತೀವಿ. ಆದರೆ ಕೇಳೋದು ನೋಡೋದು ಎಲ್ಲ ಇಂದ್ರಿಯಗಳು. ಮನಸ್ಸು ಆಲೋಚನೆ ಮಾಡೋದು ಮನಸ್ಸು. ಹಾಗೆ ಇದು ಹೀಗೆ ಅಂತ ನಿರ್ಧರಿಸ್ತಕ್ಕಂಥದ್ದು ಬುದ್ಧಿ. ಆದರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ನಾನಲ್ಲ. ಹಾಗಾದರೆ ಮಾನವ ವ್ಯಕ್ತಿತ್ವದ ಸಾರಭೂತ ವಸ್ತು ಯಾವುದು? ಆತ್ಮ. ಅದೇ ನಾನು. ಈ ಮೂಲಭೂತ ತತ್ವ ಇದೆಯಲ್ಲ, ಇದನ್ನು ಸ್ವಲ್ಪವಾದರೂ ತಿಳ್ಕೊಂಡ್ರೆ ಅದರಿಂದ ಮನೋವೈಜ್ಞಾನಿಕವಾಗಿ ನಾವೆಷ್ಟೋ ಸಮಾಧಾನವನ್ನು ಪಡ್ಕೋಬೋದು. ಮೊದಲನೇ ಹಂತ, ಮೊದಲನೇ ಮೆಟ್ಲು ಏನಪ್ಪ ಅಂತಂದರೆ, ಈ ಆತ್ಮತತ್ವದ ಜೊತೆಗೆ ನಾವು ತಾದಾತ್ಮ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ವೇದಾಂತವನ್ನು ಅಧ್ಯಯನ ಮಾಡಬೇಕಾಗತ್ತೆ. ವೇದಾಂತ ಅಂದರೆ ಉಪನಿಷತ್ತಿರಬಹುದು, ಭಗವದ್ಗೀತೆ ಇರಬಹುದು, ಅನೇಕ ಗ್ರಂಥಗಳು, ಸ್ವಾಮಿ ವಿವೇಕಾನಂದರ ಯೋಗ, ಇವೆಲ್ಲವನ್ನು ಗಾಢವಾಗಿ ಅಧ್ಯಯನ ಮಾಡಬೇಕು. ಯೋಗಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡಬೇಕು. ಆಗ ಆ ಜ್ಞಾನದ ಬೆಳಕಿನಲ್ಲಿ ನಮ್ಮ ಮನಸ್ಸು ಕೂಡ ಪರಿವರ್ತನೆ ಹೊಂದುತ್ತಾ ಹೋಗುತ್ತೆ. ನಿಧಾನವಾಗಿ ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಆತ್ಮ ಅನ್ನುವಂತಹ ಜ್ಞಾನ ನಮಗೆ ದೃಢವಾಗ್ತಾ ಹೋದ ಹಾಗೆ ನಮ್ಮ ಮನಸ್ಸು ಹೆಚ್ಚು ಸಂಯಮಗೊಳ್ಳುತ್ತೆ, ಗಂಭೀರ ಮನೋಭಾವವನ್ನು ತಳೆಯುತ್ತೆ. ಅದರಿಂದ ಹೆಚ್ಚು ಶಾಂತಿ ಸಿಗತ್ತೆ. ಇನ್ನು ಎರಡನೇ ಹಂತ ಅಥವಾ ಎರಡನೇ ಮೆಟ್ಟಲು ಏನಪ್ಪ ಅಂತಂದರೆ, ಆತ್ಮ ಚಿಂತನೆಗಳು ಮತ್ತು ಭಾವನೆಗಳ ಸಾಕ್ಷಿ ರೂಪ ಮಾತ್ರ ಅನ್ನುವಂಥದ್ದನ್ನು ತಿಳ್ಕೊಂಡ್ಮೇಲೆ ಆ ಸಾಕ್ಷಿ ಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ನಾವು ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ನಮ್ಮನ್ನು ನಾವು ತಾದಾತ್ಮ್ಯಗೊಳಿಸ್ಕೊಂಡು ಒಂದೊಂದು ಸಂದರ್ಭದಲ್ಲಿ ಅಳುತ್ತಾ ಇರ್ತೀವಿ, ಒಂದೊಂದು ಸಂದರ್ಭದಲ್ಲಿ ನಗ್ತಾ ಇರ್ತೀವಿ, ಇನ್ನೊಂದು ಸಂದರ್ಭದಲ್ಲಿ ಚಂಚಲ ಚಿತ್ತರಾಗಿರ್ತೀವಿ, ಮತ್ತೊಂದು ಸಂದರ್ಭದಲ್ಲಿ ತುಂಬ ಕಾಮಭಾವನೆಯನ್ನು ಬೆಳೆಸ್ಕೊತಿರ್ತೀವಿ, ಮಗದೊಂದು ಸಂದರ್ಭದಲ್ಲಿ ಕೋಪ ಬರ್ತಾ ಇರುತ್ತೆ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಮಚಿತ್ತತೆಯನ್ನು, ಅಂದರೆ ಸಾಕ್ಷಿ ಭಾವ, ಇದೆಲ್ಲವೂ ಕೂಡ ಮನಸ್ಸಿನ ಆಟ, ಇದೆಲ್ಲವೂ ಕೂಡ ಇಂದ್ರಿಯಗಳ ಆಟ, ಇದೆಲ್ಲವೂ ಕೂಡ ಬುದ್ಧಿಯ ಆಟ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅನ್ನುವಂತಹ ಸಾಕ್ಷಿ ರೂಪವನ್ನು ಬೆಳೆಸ್ಕೊಳ್ಬೇಕು. ಆತ್ಮ ಬರೀ ಬೆಳಕನ್ನು ಬೀರುವಂಥದ್ದು. ಎಂಥ ಬೆಳಕು? ಅನುಭವದ ಬೆಳಕು. ಏನಾದರೂ ಒಂದು ನೋಡಿದ್ರೆ ಆ ಅನುಭವ ಅಥವಾ ಜ್ಞಾನ ಉಂಟಾಗುತ್ತಲ್ಲ, ಅಷ್ಟೇ. ಅದನ್ನು ಜ್ಞಾನವನ್ನು ಗ್ರಹಿಸೋದಕ್ಕೆ ಚೈತನ್ಯದ ಬೆಳಕನ್ನು ನೀಡೋದಷ್ಟೇ ಆತ್ಮ. ಈಗ ಒಂದು ಬೆಳಕು ಬೆದ್ದಿದೆ ಅಂತ ಇಟ್ಕೊಳ್ಳಿ. ಆ ಬೆಳಕಿನಲ್ಲಿ ಒಬ್ಬ ಶ್ರೀರಾಮಕೃಷ್ಣರು ಹೇಳೋ ತರಹ ಒಬ್ಬ ಫೋರ್ಜರಿ ಮಾಡ್ತಾ ಇರ್ತಾನೆ, ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ.
ಅದೇ ಬೆಳಕು ಇನ್ನೊಂದು ಮನೆಯಲ್ಲಿ ಒಬ್ಬ ಭಾಗವತ ಓದ್ತಾ ಇರ್ತಾನೆ. ಬೆಳಕೇನು ಒಳ್ಳೆ ಕೆಲಸ ಮಾಡೋದಿಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ. ಆದರೆ ಬೆಳಕಿನಲ್ಲಿ ಒಬ್ಬ ಒಳ್ಳೆ ಕೆಲಸ ಮಾಡ್ಬೋದು, ಕೆಟ್ಟ ಕೆಲಸ ಮಾಡ್ಬೋದು. ಅದೇ ರೀತಿ ಮನಸ್ಸಿನ ಪಟಲದ ಮೇಲೆ ಆತ್ಮದ ಬೆಳಕು ಯಾವಾಗಲೂ ಬೀಳುತ್ತಾ ಇರುತ್ತೆ. ಆಗ ಮನಸ್ಸು ಒಳ್ಳೆಯದನ್ನು ಚಿಂತಿಸ್ಬೋದು, ಕೆಟ್ಟದ್ದನ್ನು ಚಿಂತಿಸ್ಬೋದು. ಅದು ಮನಸ್ಸಿನ ಸ್ವಭಾವ. ಮನಸ್ಸು ಮತ್ತು ಇಂದ್ರಿಯಗಳ ಕೂಡಿಕೊಂಡು ಇವೆಲ್ಲ ಆಟಗಳನ್ನು ಆಡ್ತಾ ಇದೆ ಹೊರತು ಆತ್ಮನಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಾಕ್ಷಿ ಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಎಲ್ಲ ರೀತಿಯ ಚಿಂತನೆ ಭಾವನೆಗಳೆಲ್ಲ ಉಂಟಾಗ್ತಕ್ಕಂಥದ್ದು ಈ ಮಾನಸಿಕ ವೃತ್ತಿಗಳ ಓಲಾಟದಿಂದ. ಆತ್ಮ ಕೇವಲ ದೀಪ, ಬೆಳಕಿನಂತೆ ಇರುತ್ತಷ್ಟೇ. ನಾನು ಸಂತೋಷದಲ್ಲಿದ್ದೇನೆ ಅದನ್ನು ಕೂಡ ಆತ್ಮವೇ ಬೆಳಗುತ್ತೆ, ನಾನು ದುಃಖದಲ್ಲಿದ್ದೇನೆ ಅನ್ನೋದನ್ನು ಕೂಡ ಆತ್ಮವೇ ಬೆಳಗತ್ತೆ. ನಾನು ಸಂತೋಷದಲ್ಲಿದ್ದೇನೆ ಅನ್ನೋದು ಮನಸ್ಸಿನ ಓಲಾಟ, ನಾನು ದುಃಖದಲ್ಲಿದ್ದೇನೆ ಅನ್ನೋದು ಕೇವಲ ಮನಸ್ಸಿನ ಓಲಾಟ. ಆತ್ಮನಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಇದು 2ನೇ ಮೆಟ್ಟಿಲು. ಇನ್ನು 3ನೇ ಮೆಟ್ಟಿಲು ಏನಪ್ಪ ಅಂತಂತಂದರೆ, ಹೆಚ್ಚು 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 ನಾವು ಆತ್ಮದ ಜೊತೆಗೆ ಸಮೀಕರಣಗೊಳ್ಳೋದ್ರಿಂದ, ಆತ್ಮದ ಜೊತೆಗೆ ತಾದಾತ್ಮ್ಯವನ್ನು ಬೆಳೆಸ್ಕೊಳ್ಳೋದ್ರಿಂದ, ಆತ್ಮದ ಜೊತೆಗೆ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದ್ರಿಂದ ಹೆಚ್ಚು 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 ಮಾನಸಿಕ ಸಾಂಗತ್ಯವನ್ನು ಬಿಡುತ್ತೇವೆ. ಮನಸ್ಸಿನ ಜೊತೆ ಐಡೆಂಟಿಫಿಕೇಷನನ್ನು ಹೆಚ್ಚು ಹೆಚ್ಚು ನಾವು ಬಿಡ್ತೇವೆ. ಆಗಲೂ ಕೂಡ ಮನಸ್ಸಿಗೆ ಕೊರೆದ ಬರುತ್ತೆ. ಓ, ನನಗೆ ಕೋಪ ಬಂದಿದೆ ಅಂತ ಗೊತ್ತಾಗತ್ತೆ. ಕೋಪ ಬಂದಿರೋರಿಗೆ ಕೋಪ ಬಂದಿದೆ ಅಂತ ಗೊತ್ತೇ ಆಗೋದಿಲ್ಲ. ಅವ್ರಿಗೇನಾದರೂ ನನಗೆ ಕೋಪ ಬಂದಿದೆ ಅಂತಂದರೆ ಅಲ್ಲಿಗೆ 50% ಕೆಲಸ ಮುಗೀತು. ಕೋಪವನ್ನು ನಿಗ್ರಹಿಸ್ಕೋಬೋದು. ನನಗೆ ಕೋಪ ಬಂದಿದೆ ಅನ್ನೋದೇ ಗೊತ್ತಾಗದೇ ಇದ್ದರೆ ಕೋಪವನ್ನು ನಿಗ್ರಹಿಸ್ಕೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು, ನಿರೀಕ್ಷೆ ಮಾಡ್ತಕ್ಕಂಥದ್ದು, ನೋಡ್ತಾ ಇರತಕ್ಕಂಥದ್ದು. ಮನಸ್ಸನ್ನು ಬಿಟ್ಟು, ಮನಸ್ಸನ್ನು ಹೊರಗಿಟ್ಟು ನಾವು ಒಂದು ವಿಡಿಯೋ ನೋಡೋ ತರಹ, ಹೊರಗಿನ ಜಗತ್ತನ್ನು ನೋಡೋ ತರಹ ನಾವು ಮನಸ್ಸನ್ನು ಕೂಡ ಏನೇನು ನಡೀತಾ ಇದೆ ನೋಡ್ಕೋತಾ ಇದ್ದರೆ ನಿಧಾನವಾಗಿ ನಾಯಿ ಥರ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸಿನ ಸಾಂಗತ್ಯವನ್ನು ಬಿಟ್ಟು ಆತ್ಮ ಸಾಂಗತ್ಯವನ್ನು ಬೆಳೆಸ್ಕೊಳ್ಳೋದು, ಸಾಕ್ಷಿ ಪ್ರಜ್ಞೆಯ ವಿಕಾಸವನ್ನು ಮಾಡಿಕೊಳ್ತಕ್ಕಂಥದ್ದು, ಇದು 3ನೇ ಹಂತ. ಇನ್ನು ಮನಸ್ಸಿನ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಂತ ಕರೀತೇವೆ. ಎಲ್ಲ ಮ್ಯಾನೇಜ್ ಮಾಡ್ತೀವಿ ನಾವು. ದೊಡ್ಡ ದೊಡ್ಡ ಕಂಪನಿನ ಮ್ಯಾನೇಜ್ಮೆಂಟ್ನಲ್ಲಿ ನಾವು ನಿರತರಾಗಿರ್ತೇವೆ. ಬಹಳ ಎಫಿಷಿಯೆಂಟ್ ನಾವು, ದಕ್ಷರು ನಾವು. ಆದರೆ ನಮ್ಮ ಮನಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ. ನಮಗಲ್ಲಿ ಏನು ನಡೀತಾ ಇದೆ, ಎಷ್ಟು ಕೊಳೆ ಇದೆ ನಮ್ಮ ಮನಸ್ಸೊಳಗೆ, ಎಷ್ಟು ತಾಪತ್ರಯಗಳಿವೆ, ಇದು ನಮಗೆ ಗೊತ್ತೇ ಆಗೋದಿಲ್ಲ. ಒಂದೊಂದು ಸತಿ ಆಘಾತಕಾರಿ ಭಾವನೆ ಬರುತ್ತೆ, ಮನೋಕ್ಲೇಶ ಆಗುತ್ತೆ, ನಿರಾಶೆ ಆಗುತ್ತೆ, ಖಿನ್ನತೆ ಆಗುತ್ತೆ. ಹೀಗೆ ನೆಗೆಟಿವ್ ಇಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ನೆಗೆಟಿವ್ ಇಮೋಷನ್ಸ್ ಯಾಕೆ ಬರುತ್ತೆ ಅಂದರೆ, ಹೊರಗಡೆ ಪರಿಸ್ಥಿತಿಗಳು ಸರಿ ಇಲ್ಲ ಅಂತ ಬರೋದಿತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾರೋ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು, ಯಾವುದೋ ಕೆಲಸದಲ್ಲಿ ಸರಿಯಾಗಿ ಕೆಲಸ ನಡೀಲಿಲ್ಲ, ಏನೋ ಒಂದು ದುರ್ಭರವಾದ ಪರಿಸ್ಥಿತಿ ಬಂತು ಅಂತ ಹೊರಗಿನ ಸನ್ನಿವೇಶಗಳು ನನ್ನ ಮನಸ್ಸಿನ ನೆಗೆಟಿವ್ ಇಮೋಷನ್ಸ್ಗೆ ಅಥವಾ ನೇತ್ಯಾತ್ಮಕವಾದ ಭಾವನೆಗಳಿಗೆ ಕಾರಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಬಾಹ್ಯ ವಸ್ತುಗಳು ಅದಕ್ಕೆ ಕಾರಣ ಅಲ್ಲ, ಹೊರಗಿನ ಕ್ರಿಯೆ ಕಾರಣ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ತೀವಲ್ಲ, ಅದೇ ಕಾರಣ. ಈಗ ಏನಾದರೂ ಯಾರಾದರೂ ನಮ್ಮನ್ನು ಹೀಯಾಳಿಸಿದ್ರು, ನಿಂದಿಸಿದ್ರು ಅಂತ ಇಟ್ಕೊಳ್ಳೋಣ. ಈಗ ನಾವು ಅದು ಕ್ರಿಯೆ, ಅದು ನಾವು ಅದಕ್ಕೆ ಪ್ರತಿಕ್ರಿಯೆ ಮಾಡದೇ ಇದ್ದರೆ, ಮನಸ್ಸಿನಲ್ಲೇ ಪ್ರತಿಕ್ರಿಯೆ ಮಾಡದೇ ಇದ್ದರೆ ನಮ್ಮ ಮನಸ್ಸಿಗೆ ನೋವು ಉಂಟಾಗೋದಿಲ್ಲ. ಆದರೆ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಆ ಹೊರಗಿನ ಕ್ರಿಯೆ, ನಿಂದೆ ಅನ್ನುವಂತಹ ಕ್ರಿಯೆಗೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ. ನಮಗೆ ದ್ವೇಷ ಬರುತ್ತೆ, ಕೋಪ ಬರುತ್ತೆ. ಅದೆಲ್ಲಿ ಬರುತ್ತೆ? ನಮ್ಮ ಮನಸ್ಸಿನಲ್ಲೇ ಬರುತ್ತೆ. ಅದಕ್ಕೆ ಬುದ್ಧನ ಜೀವನದಲ್ಲಿ ಒಂದು ಕತೆ ಬರುತ್ತೆ.
ಆ ಬುದ್ಧನ ಜೀವನದಲ್ಲಿ ಕತೆ ಏನಪ್ಪ ಅಂತಂದರೆ, ಒಬ್ಬ ಬುದ್ಧನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ, ಸುಮಾರು ಹೊತ್ತು ಬೈದು ಹಾಕ್ತಾನೆ. ಇದೆಲ್ಲ ಬೈದು ಹಾಕಿದ ಮೇಲೆ ಬುದ್ಧ ಅವನಿಗೆ ಕೇಳ್ತಾನೆ, ಏನಪ್ಪ ಎಲ್ಲ ಮುಗೀತಾ ಬೈದಿದ್ದು ಅಂತ. ಮುಗೀತು ಅಂತ. ಈಗ ನೀನೇನೋ ನನಗೆ ಕೊಡ್ತೀಯ, ಅದು ನನಗೆ ಬೇಡ, ಅವಾಗ ನಾನೇನು ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ನನಗೆ ವಾಪಸ್ ತಂದು ಕೊಟ್ಬಿಡ್ತೀರಾ ನೀವು ಅಂತ ಹೇಳ್ತಾನೆ. ನನಗೆ ಬೇಡದ್ದನ್ನು ನಿನಗೆ ವಾಪಸ್ಸು ಕೊಡ್ತೀನಲ್ವಾ, ಅದೇ ರೀತಿ ನೀನು ಇಷ್ಟೊಂದು ನನಗೆ ಬೈದಿಯಲ್ಲಪ್ಪ, ನಾನು ಅದನ್ನೇ ನಿನಗೇ ವಾಪಸ್ ಕೊಡ್ತೀನಿ ಅಂದ್ಬಿಡ್ತಾನೆ ಬುದ್ಧ. ಅಂದರೆ ಕ್ರಿಯೆ ನಡೆಯಿತು, ಆದರೆ ಬುದ್ಧನ ಮನಸ್ಸಿನಲ್ಲಿ ಯಾವ ಪ್ರತಿಕ್ರಿಯೆನೂ ಮೂಡಲಿಲ್ಲ. ಅದಕ್ಕೆ ಬುದ್ಧ ಇಷ್ಟೊಂದು ನಿಂದೆಯನ್ನು ಕೇಳಿಸ್ಕೊಂಡ್ರೂ ಕೂಡ ಶಾಂತವಾಗಿದ್ದ. ನಾವು ಕೂಡ ಹಾಗೆ ಬುದ್ಧನಷ್ಟು ನಮಗೆ ಆಗದಿದ್ರೂ ಕೂಡ ಹೊರಗಿನ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಜಾಸ್ತಿ ಮಾಡದೇನೆ ಸ್ವಲ್ಪ ಅಲರ್ಟ್ ಆಗಿಟ್ಕೊಂಡು ಜಾಗರೂಕವಾಗಿಟ್ಕೊಂಡು ನಾವು ಮನಸ್ಸಿನ ಸಂಯಮವನ್ನು ಮಾಡಿಕೊಂಡ್ರೆ ಎಷ್ಟೋ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಶಾಂತವಾಗಿ ಪರಿಸ್ಥಿತಿಗಳನ್ನು ನಿಭಾಯಿಸ್ಬೋದು. ಇದನ್ನೇ ನಾವು ಮನಸ್ಸಿನ ನಿಯಂತ್ರಣ ಅಂತ ಕರೀತೇವೆ, ಮನಸ್ಸಿನ ನಿರ್ವಹಣೆ ಅಂತ ಕರೆಯುತ್ತೇವೆ. ಯೋಗ ಸೂತ್ರಗಳಲ್ಲಿ ಮನಸ್ಸಿನ ನಿಯಂತ್ರಣ ಅಥವಾ ನಿರ್ವಹಣೆಯ ಬಗ್ಗೆ ಹಲವಾರು ಉಪಾಯಗಳನ್ನು ಹೇಳುತ್ತಾರೆ. ಮನಸ್ಸಿನಲ್ಲಿ 2 ರೀತಿಯ ವೃತ್ತಿಗಳು ಅಂದರೆ ಆಲೋಚನೆಗಳು ಬರುತ್ತೆ ಅಂತ ಹೇಳ್ತಾರೆ. ಮೊದಲನೇದು ಕ್ಲಿಷ್ಟ, ನಮಗೆ ಕಷ್ಟವನ್ನು ಕೊಡ್ತಕ್ಕಂಥದ್ದು. ಕಷ್ಟವನ್ನು ಕೊಡ್ತಕ್ಕಂತಹ ಆಲೋಚನೆಗಳಿವೆ, ಹಾಗೆಯೇ ನಮಗೆ ಸುಖವನ್ನು ಕೊಡ್ತಕ್ಕಂತಹ ಆಲೋಚನೆಗಳು ಕೂಡ ಇದೆ. ಕಷ್ಟವನ್ನು ಕೊಡುವುದು ಅಂತಂದರೆ ನಮಗೆ ಅನನುಕೂಲವಾಗಿರುವಂಥದ್ದು, ನಮಗೆ ಮತ್ತೆ ಬೇಡಪ್ಪ ಅಂತ ಪರಿಸ್ಥಿತಿ ಅಂತ ಅಂದ್ಕೊಳ್ಳೋವಂಥದ್ದು ಕಷ್ಟ. ಮತ್ತು ಬೇಕು ಅಂತ ಅನ್ನತಕ್ಕಂಥದ್ದು ಸುಖ. ಅಂದರೆ ನಮ್ಮಲ್ಲಿ ರಾಗವನ್ನು, ಆಸಕ್ತಿಯನ್ನು, ಅನುಕೂಲಕರವಾದ ಒಂದು ಮನಸ್ಥಿತಿಯನ್ನು ಬೆಳೆಸ್ತಕ್ಕಂಥದ್ದು ಸುಖ. ಅನನುಕೂಲವಾದ, ಅದು ಬೇಡಪ್ಪ ಅಂತ ದ್ವೇಷವನ್ನು ಬೆಳೆಸ್ತಕ್ಕಂಥದ್ದು ದುಃಖ. ಹೀಗೆ ಸುಖ ಕೊಡುವಂತಹ ಪರಿಸ್ಥಿತಿ ಬಂದರೆ ಆಗ ನಮಗೆ ಅಕ್ಲಿಷ್ಟ ಮನೋವೃತ್ತಿ ಬರುತ್ತಂತೆ. ದುಃಖ ಕೊಡುವಂತಹ ಪರಿಸ್ಥಿತಿ ಮಾಡಿದಾಗ ನಮಗೆ ಕ್ಲಿಷ್ಟ ಮನೋವೃತ್ತಿ, ಕಷ್ಟವನ್ನು ಕೊಡುವಂತಹ ಮಾನಸಿಕ ವೃತ್ತಿ ಬರೆಯುತ್ತಂತೆ. ಆದರೆ ಯೋಗ ಹೇಳುತ್ತೆ, ಕ್ಲಿಷ್ಟವಾಗಲಿ ಅಕ್ಲಿಷ್ಟವಾಗಲಿ 2 ರೀತಿಯ ಮಾನಸಿಕ ವೃತ್ತಿಗಳನ್ನು ನಾವು ನಿರೋಧಿಸಬೇಕು. ನಾವು ಕೇವಲ ಒಳ್ಳೆ ರೀತಿ ಮಾನಸಿಕ ಆಲೋಚನೆಗಳೇ ಇರಬೇಕು ಅಂತ ಯೋಚಿಸಬಾರ್ದು. ಒಳ್ಳೆಯದಿರಲಿ ಕೆಟ್ಟದಿರಲಿ, ಎಲ್ಲ ರೀತಿಯ ಮಾನಸಿಕ ಆಲೋಚನೆಗಳನ್ನು ಕಡಿಮೆ ಮಾಡ್ಕೋತಾ ಬರಬೇಕು. ನಮ್ಮ ಮನಸ್ಸಿನಲ್ಲಿ ಮಾನಸಿಕ ಆಲೋಚನೆಗಳು ಕಡಿಮೆ ಮಾಡ್ತಾ ಬರಬೇಕು. ಯಾವ ಆಲೋಚನೆಗಳಿರುತ್ತೆ ಆ ಆಲೋಚನೆಗಳು ಏಕಾಗ್ರ ರೀತಿಯ ಆಲೋಚನೆಗಳಾಗಬೇಕು. ಅಥವಾ ನಾವು ನಮ್ಮ ವೇದಾಂತ ಅಥವಾ ಭಕ್ತಿಶಾಸ್ತ್ರದ ಬೆಳಕಿನಲ್ಲಿ ಹೇಳೋದಾದರೆ ಆ ಮನಸ್ಸಿನ ಆಲೋಚನೆಗಳನ್ನು ಭಗವಂತನಿಗೆ ಕೊಡಬೇಕು, ಭಗವಂತನಲ್ಲಿ ಏಕಾಗ್ರಗೊಳ್ಳಬೇಕು ಮನಸ್ಸು. ಹೀಗೆ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಂಡು ಇರ್ತಕ್ಕಂತಹ ಆಲೋಚನೆಗಳನ್ನು ಭಗವಂತನ ಕಡೆ ಹರಿಸಿದ್ರೆ ಆಗ ಮಾತ್ರ ನಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹೀಗೆ ಮನಸ್ಸು ಚಂಚಲವಾಗಿರುತ್ತೆ. ಒಂದೊಂದು ಸತಿ ಮನಸ್ಸು ಯಾವತ್ತೂ ಚಂಚಲವಾಗಿರುತ್ತೆ, ತುಂಬ ಚಂಚಲವಾಗಿರುತ್ತೆ. ಅದನ್ನು ವಿಕ್ಷಿಪ್ತ ಅಂತ ಕರೀತಾರೆ. ಒಂದೊಂದು ಸತಿ ಏಕಾಗ್ರಗೊಳ್ಳುತ್ತೆ, ಮತ್ತೆ ಚಂಚಲವಾಗತ್ತೆ, ಮತ್ತೆ ಏಕಾಗ್ರಗೊಳ್ಳುತ್ತೆ, ಮತ್ತೆ ಚಂಚಲವಾಗತ್ತೆ. ಅದನ್ನು ಮೂಢ ಅಂತ ಕರೀತಾರೆ. ಈ ಥರ ಎಲ್ಲ ಮನಸ್ಸಿನ ಆಟಗಳು ನಡೆಯುತ್ತಾ ಇರುತ್ತೆ. ಆದರೆ ಈ ಮೂಢ ವಿಕ್ಷಿಪ್ತ ಮನಸ್ಸುಗಳಲ್ಲಿ ನಮಗೆ ಏಕಾಗ್ರತೆ ಬರೋದಿಲ್ಲ. ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೂಢ ಅಥವಾ ವಿಕ್ಷಿಪ್ತ ಸ್ಥಿತಿಯಿಂದ ಏಕಾಗ್ರ ಸ್ಥಿತಿಗೆ ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ಆ ಏಕಾಗ್ರ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಧ್ಯಾನ ಮತ್ತು ಮನನಗಳ ಮೂಲಕ, ಸಾಧನೆಯ ಮೂಲಕ ಮನಸ್ಸನ್ನು ನಿರೋಧ ಮಾಡಬೇಕು.
ಮನಸ್ಸಿನ ಆಲೋಚನೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಇದನ್ನೇ ನಿರೋಧ ಅಂತ ಕರೀತೇವೆ. ಅದಕ್ಕಾಗಿ ನಾವು ಸಾತ್ವಿಕ ಜೀವನ ಶೈಲಿಯನ್ನು ಅಪ್ಕೊಳ್ಬೇಕಾಗತ್ತೆ. ಸಾತ್ವಿಕ ಅಂತಂದರೆ ಬೆಳಕು ಅಂತ ಅರ್ಥ. ಬೆಳಕಿನ ಜೀವನ, ಜ್ಞಾನದ ಬೆಳಕಿನಲ್ಲಿ ಜೀವನವನ್ನು ನಡೆಸಬೇಕು. ಕೇವಲ ಪ್ರಾಪಂಚಿಕ ಆಸೆಗಳನ್ನು ಇಟ್ಟುಕೊಂಡು ಅದೇ ಜೀವನದ ಗುರಿ, ಅದರಲ್ಲೇ ಜೀವನದ ಅರ್ಥ ಇದೆ ಅಂತ ಜೀವನ ನಡೆಸಿದರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಏಕಾಗ್ರಗೊಳ್ಳೋದೇ ಇಲ್ಲ. ಯಾವತ್ತೂ ಕೂಡ ಚಂಚಲವಾಗೇ ಇರುತ್ತೆ. ಅಂತಹ ಚಂಚಲ ಮನಸ್ಸಿನಿಂದ ಮನಸ್ಸಿನ ಶಾಂತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯವಿಲ್ಲ. ಮನಸ್ಸು ಏಕಾಗ್ರಗೊಳ್ಳಬೇಕು. ಏಕಾಗ್ರ ರೀತಿಯ ಮನಸ್ಸು ಏನಪ್ಪ ಅಂತಂದರೆ ಶಾಂತವಾದ ಮನಸ್ಸೇ ಏಕಾಗ್ರತೆ ರೀತಿಯ ಮನಸ್ಸು. ಆಗ ನಮಗೆ ಪರಿಸ್ಥಿತಿಯ ನಿಜವಾದ ಸನ್ನಿವೇಶದ ನಿಜವಾದ ಒಂದು ಕ್ಯಾಲ್ಕುಲೇಷನ್ ಅದನ್ನು ಸರಿಯಾಗಿ ನಾವು ತಿಳ್ಕೊಳ್ಬೋದು. ಈಗ ಏನೋ ಒಂದು ಪರಿಸ್ಥಿತಿ ಇದೆ ಅಂತ ಇಟ್ಕೊಳ್ಳಿ, ನಾವು ತುಂಬ ಇಮೋಷನಲ್ ಆಗಿಬಿಡ್ತೇವೆ, ಭಾವನಾತ್ಮಕವಾಗಿ ಯೋಚನೆ ಮಾಡ್ತೇವೆ, ಕೋಪ ಬರುತ್ತೆ, ರೆಸ್ಟ್ಲೆಸ್ ಆಗ್ತೇವೆ. ಹಾಗೆಲ್ಲ ಇದ್ದರೆ ಪರಿಸ್ಥಿತಿಯ ಬಗ್ಗೆ ನೈಜ ಜ್ಞಾನ ನಮಗೆ ಇರೋದಿಲ್ಲ. ಅದೇ ಏಕಾಗ್ರ ಚಿತ್ತರಾಗಿದ್ದರೆ ಶಾಂತ ರೀತಿಯಿಂದ ಯೋಚನೆ ಮಾಡಿದರೆ ಆ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು. ಈಗ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಕೂಗಾಡ್ತಾ ಇದ್ದರೆ ಆ ಕರೆಂಟ್ ಬರೋದಿಲ್ಲ. ಕರೆಂಟ್ ಯಾಕಿಲ್ಲ, ಎಲ್ಲಾದರೂ ಫ್ಯೂಸ್ ಹೋಗಿದೆಯಾ ಅಥವಾ KEB ಕನೆಕ್ಷನ್ ಇಲ್ವಾ, ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಸಾತ್ವಿಕವಾಗಿ ಶಾಂತವಾಗಿ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ಮನಸ್ಥಿತಿ ಇರಬೇಕು. ಆಗ ಸಮಸ್ಯೆ ಏನಾಗುತ್ತೆ, ಪರಿಹಾರ ಆಗತ್ತೆ. ಅದೇ ರೀತಿ ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ಸಾತ್ವಿಕ ಜೀವನ ಶೈಲಿ ಬೇಕಾಗತ್ತೆ, ಏಕಾಗ್ರ ಮನಸ್ಸು ಬೇಕಾಗತ್ತೆ, ಶಾಂತ ರೀತಿಯ ಮನಸ್ಸು ಬೇಕಾಗತ್ತೆ, ಸಂಯಮ ಮನಸ್ಸು ಬೇಕಾಗತ್ತೆ. ಅದನ್ನು ನಾವು ಯೋಗ ಮಾರ್ಗದ ಮೂಲಕ ಪಡ್ಕೋಬೋದು. ಈಗ ಕೆಡುಕಿನ ಆಲೋಚನೆಗಳು ಬರುತ್ತೆ, ಅಹಿಂಸೆಯ ಆಲೋಚನೆ ಬರುತ್ತೆ, ಯಾರನ್ನಾದರೂ ಯಾರಾದ್ರ ಮೇಲೂ ದ್ವೇಷ ಬರುತ್ತೆ. ಆ ದ್ವೇಷದ ಆಲೋಚನೆಗಳು, ಹಿಂಸೆಯ ಆಲೋಚನೆಗಳು, ಇದನ್ನೆಲ್ಲ ಹೇಗಪ್ಪ ನಿಗ್ರಹ ಮಾಡೋದು ಅನ್ನೋದಕ್ಕೆ ಯೋಗ ಮಾರ್ಗ ನಮಗೆ ಹೇಳಿಕೊಡೋ ವಿಧಾನ ತುಂಬ ಮೂಲಭೂತವಾಗಿದೆ, ತುಂಬ ಪರಿಣಾಮಕಾರಿಯಾಗಿದೆ. ನೋಡಿ, ನಮ್ಮ ಮನಸ್ಸಿನಲ್ಲಿ ಹಲವಾರು ಸುಪ್ತ ರೀತಿಯ ಸಂಸ್ಕಾರಗಳಿವೆ. ನಾವು ಹಿಂದೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಯಾರೋ ಸುಳ್ಳು ಹೇಳಿದ್ದೀವಿ, ಅದರ ಸಂಸ್ಕಾರ ಇರುತ್ತೆ. ಅದೇ ರೀತಿ ಆ ಸಂಸ್ಕಾರಗಳಿಂದ ಮತ್ತೆ ಸುಳ್ಳು ಹೇಳುವಂತಹ ಪ್ರವೃತ್ತಿ ಬಂದ್ಬಿಡುತ್ತೆ. ಹಿಂದೆ ಯಾವಾಗಲೂ ಹೇಳಿದಂತಹ ಸುಳ್ಳು ಅದರ ಸಂಸ್ಕಾರದಿಂದ ಮತ್ತೆ ಸುಳ್ಳು ಹೇಳೋಣ ಅನ್ನುವಂತಹ ಪ್ರವೃತ್ತಿ ಬರುತ್ತೆ. ಅಂದರೆ ಸಂಸ್ಕಾರದಿಂದ ಕ್ರಿಯೆ ಉಂಟಾಗತ್ತೆ. ಒಳ್ಳೆಯ ಸಂಸ್ಕಾರ ಇದ್ದರೆ ಒಳ್ಳೆಯ ಕ್ರಿಯೆ ಉಂಟಾಗತ್ತೆ, ಕೆಟ್ಟ ಸಂಸ್ಕಾರ ಇದ್ದರೆ ಕೆಟ್ಟ ಕ್ರಿಯೆ ಇರುತ್ತೆ. ಆ ಕ್ರಿಯೆ ಏನು ಮತ್ತೆ ಹೋಗೋದಿಲ್ಲ, ಮತ್ತಿನ್ನೊಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ. ಒಳ್ಳೆಯ ಕ್ರಿಯೆ ಆಗಿದ್ದರೆ ಒಳ್ಳೆಯ ಸಂಸ್ಕಾರದ, ಅಂದರೆ ಸಂಸ್ಕಾರದಿಂದ ಕ್ರಿಯೆ, ಕ್ರಿಯೆಯಿಂದ ಸಂಸ್ಕಾರ, ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಕ್ರಿಯೆ, ಒಳ್ಳೆಯ ಕ್ರಿಯೆಯಿಂದ ಒಳ್ಳೆಯ ಸಂಸ್ಕಾರ, ಕೆಟ್ಟ ಸಂಸ್ಕಾರದಿಂದ ಕೆಟ್ಟ ಕ್ರಿಯೆ, ಕೆಟ್ಟ ಕ್ರಿಯೆಯಿಂದ ಕೆಟ್ಟ ಸಂಸ್ಕಾರ. ಇದು ಒಂದು ರೀತಿಯ ವಿಷಚಕ್ರ. ಆ ವಿಷಚಕ್ರವನ್ನು ನಾವು ಭೇದಿಸಬೇಕಾಗತ್ತೆ, ಅದನ್ನು ನಾಶ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸಂಸ್ಕಾರವನ್ನು ಪರಿಶುದ್ಧಗೊಳಿಸಬೇಕು, ಧ್ಯಾನವನ್ನು ಮಾಡಬೇಕು, ಭಗವಂತನ ನಾಮ ಜಪವನ್ನು ಮಾಡಬೇಕು, ಸದ್ಗ್ರಂಥಗಳನ್ನು ಓದಬೇಕು. ಇದನ್ನೇ ಯೋಗ ಮಾರ್ಗ ಅಂತ ಕರೆಯತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು 4 ಯೋಗಗಳನ್ನು ಹೇಳಿದ್ದಾರೆ. ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಕರ್ಮಯೋಗ. ಇವುಗಳನ್ನು ಮಾಡೋದರಿಂದ ಮನಸ್ಸು ಪರಿಶುದ್ಧವಾಗುತ್ತೆ, ಸಂಸ್ಕಾರಗಳಲ್ಲಿ ಶುದ್ಧತೆ ಬರುತ್ತೆ. ನಮ್ಮ ಹಳೆಯ ಸಂಸ್ಕಾರಗಳೆಲ್ಲ ಹೋಗಿ ಹೊಸ ಸಂಸ್ಕಾರಗಳು, ಪರಿಶುದ್ಧವಾದ ಸಂಸ್ಕಾರಗಳು, ಭಗವಂತನ ಕಡೆ ಭಕ್ತಿಯನ್ನು ಬೆಳೆಸುವಂತಹ ಸಂಸ್ಕಾರಗಳು, ಅವುಗಳೆಲ್ಲ ಬೆಳೀತಾ 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 ನಮ್ಮ ಕ್ರಿಯೆಗಳು ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ.
ಕ್ರಿಯೆಗಳು ಒಳ್ಳೆಯದಾಗ್ತಾ ಹೋದ ಹಾಗೆ ಮತ್ತೆ ಹೊಸ ಹೊಸ ಸಂಸ್ಕಾರಗಳು, ಒಳ್ಳೊಳ್ಳೆಯ ಸಂಸ್ಕಾರಗಳು ಬರುತ್ತೆ. ಒಳ್ಳೊಳ್ಳೆಯ ಸಂಸ್ಕಾರಗಳಿಂದ ಮತ್ತೆ ಒಳ್ಳೊಳ್ಳೆಯ ಕ್ರಿಯೆಗಳು ಬರ್ತಾ ಹೋಗುತ್ತೆ. ಅದಕ್ಕೇ ಯೋಗದಲ್ಲಿ ಯಮ ನಿಯಮ ಅನ್ನೋದು ಮೂಲಭೂತವಾಗಿರ್ತಕ್ಕಂತಹ ಜೀವನ ವಿಧಾನಗಳು. ಯಮ ಅಂತಂದರೆ ನಿಯಂತ್ರಣಗೊಳಿಸೋದಕ್ಕೆ, ಮನಸ್ಸನ್ನು ನಿಯಂತ್ರಣಗೊಳಿಸೋದಕ್ಕೆ ಇರುವ ಉಪಾಯಗಳು. ಅಹಿಂಸೆಯನ್ನು ಮಾಡಬಾರ್ದು, ಮನಸ್ಸಿನಲ್ಲೂ ಕೂಡ ಹಿಂಸೆಯ ಯೋಚನೆ ಮಾಡಬಾರ್ದು. ಮನಸ ವಾಚ ಕಾಯ ಅಂತ ಹೇಳ್ತಾರೆ. ಮನಸ್ಸಾಗಿರ್ಬೋದು, ಕ್ರಿಯೆಯಾಗಿರ್ಬೋದು, ಮಾತಿನಲ್ಲೂ ಕೂಡ ಹಿಂಸೆಯ ಆಲೋಚನೆ ಬರಬಾರ್ದು. ಯಾವತ್ತೂ ಸತ್ಯವನ್ನೇ ಹೇಳಬೇಕು. ಸತ್ಯ ಕದಿಯುವಂತಹ ಮನೋಭಾವ ಮನಸ್ಸಿನಲ್ಲೂ ಕೂಡ ಇರಬಾರ್ದು. ಅದೇ ರೀತಿ ಪ್ರಾಣಿಗಳ ಹಾಗೆ ವರ್ತಿಸದೆ ಆದಷ್ಟು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ನಾವು ಪ್ರಾಣಿಗಳಂತೆ ಕಾಮುಕರಾಗಬಾರ್ದು. ಆಮೇಲೆ ಕೂಡಿ ಹಾಕುವಂತಹ ಮನೋಭಾವ ಅದಿದ್ದರೆ ಯಾವತ್ತೂ ಏನನ್ನಾದರೂ ಕೂಡಿಸೋಣ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಅದನ್ನು ಸಂಗ್ರಹಿಸೋಣ, ಆಮೇಲೆ ಸಂಗ್ರಹಿಸಿದ ಮೇಲೆ ಅದನ್ನು ರಕ್ಷಿಸ್ಕೊಳ್ಬೇಕು. ಇದೇಗಲೇ ಮನಸ್ಸು ಹೊಟ್ಟೋಗ್ಬಿಡುತ್ತೆ. ದೇವರಲ್ಲಿ, ಯೋಗದಲ್ಲಿ ಮನಸ್ಸು ಹೋಗೋದೇ ಇಲ್ಲ. ಅದರಿಂದ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ಯಮ ನಿಯಂತ್ರಣಗೊಳಿಸುವಂಥದ್ದು ಮನಸ್ಸನ್ನು, ಉಪಾಯಗಳನ್ನು ಯೋಗದಲ್ಲಿ ಹೇಳಿದ್ದಾರೆ. ಇನ್ನೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಅದೇನಪ್ಪ ಅಂದರೆ ಶೌಚ. ಮನಸ್ಸನ್ನು ಪರಿಶುದ್ಧವಾಗಿಟ್ಕೋಬೇಕು, ದೇಹವನ್ನು ಕೂಡ ಪರಿಶುದ್ಧವಾಗಿಟ್ಕೋಬೇಕು. ಯಾವತ್ತೂ ಸಂತೋಷವಾಗಿರಬೇಕು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸಂತುಷ್ಟಂ ಸತತಂ ಯೋಗಿ. ಯಾವತ್ತೂ ಕೂಡ ಯಾವುದೇ ಪರಿಸ್ಥಿತಿಯಾದರೂ ಕೂಡ ಸಂತೋಷವಾಗಿರಬೇಕಂತೆ. ಸರಳ ಜೀವನವನ್ನು ನಡೆಸಬೇಕು. ಇಂದ್ರಿಯ ಮತ್ತು ಮನಸ್ಸುಗಳನ್ನು ಏಕಾಗ್ರಗೊಳಿಸಬೇಕು. ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರಂ ತಪ ಉಚ್ಯತೆ ಅಂತ ತಪಸ್ಸಿನ ಒಂದು ವ್ಯಾಖ್ಯಾನ ಇದೆ. ಸ್ವಾಧ್ಯಾಯ, ಮೋಕ್ಷಶಾಸ್ತ್ರಗಳನ್ನು ಓದಬೇಕು. ಅದೇ ರೀತಿ ಜಪವನ್ನು ಮಾಡಬೇಕು. ಇದು ಸ್ವಾಧ್ಯಾಯ. ಕಡೆಯಲ್ಲಿ ನಮ್ಮೆಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಿಸಬೇಕು. ಈಶ್ವರ ಪ್ರಣಿಧಾನ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈ ಯಮ ನಿಯಮಗಳನ್ನು ಪಾಲಿಸಿದರೆ ಮುಂದಿನ ಯೋಗದ ಹಂತಗಳಾದ ಆಸನ, ಪ್ರಾಣಾಯಾಮ ಇದೆಲ್ಲ ಮಾಡೋದಕ್ಕೆ ನಮಗೆ ಅಧಿಕಾರ ಬರುತ್ತೆ, ಅರ್ಹತೆ ಬರುತ್ತೆ. ಆಮೇಲೆ ಕೆಟ್ಟ ಆಲೋಚನೆ ಬಂತಪ್ಪ, ಏನು ಮಾಡೋದು ಅಂದರೆ ಅದಕ್ಕೂ ಒಂದು ಉಪಾಯ ಹೇಳ್ಕೊಟ್ಟಿದ್ದಾರೆ ಯೋಗದಲ್ಲಿ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ ಅಂದರೆ ಕೆಟ್ಟ ಆಲೋಚನೆ ಬಂದರೆ ಅದಕ್ಕೆ ಪ್ರತಿಪಕ್ಷವಾದ, ಅದಕ್ಕೆ ವಿರುದ್ಧವಾದ ಒಳ್ಳೆಯ ಆಲೋಚನೆಯನ್ನು ಮಾಡು. ಆ ಒಳ್ಳೆಯ ಆಲೋಚನೆ ಏನು ಮಾಡುತ್ತೆ ಅಂತಂದರೆ ಅದು ಶಕ್ತಿಶಾಲಿಯಾಗಿದ್ದುಕೊಂಡು ಅದು ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡುತ್ತೆ. ಈಗ ಯಾರನ್ನಾದರೂ ಹಿಂಸೆ ಮಾಡೋಣ, ಯಾರನ್ನಾದರೂ ಕೊಂದು ಬಿಡೋಣ, ಯಾರಿಗಾದರೂ ಕೆಟ್ಟದ್ದು ಮಾಡೋಣ ಅನ್ನುವಂತಹ ಆಲೋಚನೆ ಬಂತು ಅಂತ ಇಟ್ಕೊಳ್ಳಿ. ಆಗ ನಾವು ಪ್ರೀತಿ, ಕರುಣೆ ಮುಂತಾದಂತಹ ಅದಕ್ಕೆ ವಿರುದ್ಧವಾದ ಒಳ್ಳೆಯ ಆಲೋಚನೆಗಳನ್ನು ಬಲವಾಗಿ ನಾವು ಯೋಚನೆ ಮಾಡಬೇಕಂತೆ. ಆಗ ಬಲವಾಗಿರ್ತಕ್ಕಂತಹ ಆಲೋಚನೆಯಿಂದ ಕೆಟ್ಟ ಆಲೋಚನೆಗಳು ನಾಶವಾಗತ್ತೆ ಅಂತ. ಈಗ ನಮ್ಮ ಆಧುನಿಕ ಜೀವನದಲ್ಲಿ, ಆಧುನಿಕ ಜಗತ್ತಿನಲ್ಲಿ ನಮಗೆ ಬೇಕಾಗಿರೋದು ಬೇರೆಯವರ ಜೊತೆ ಅರ್ಥಪೂರ್ಣ ಸಂಬಂಧ, ಮೀನಿಂಗ್ಫುಲ್ ರಿಲೇಷನ್ಶಿಪ್. ಅದಿಲ್ಲವೇ ಇಲ್ಲ. ಯಾವತ್ತೂ ಕೂಡ ಪ್ರಾಪಂಚಿಕವಾದ ರೀತಿಯಲ್ಲೇ ನೋಡ್ತೀವಿ. ಗಂಡ ಹೆಂಡತಿರ ಮಧ್ಯೆ ಕೂಡ ಆ ರೀತಿ ದೈಹಿಕ ಸಂಬಂಧವನ್ನೇ ನೋಡ್ತಾರೆ ಹೊರತು ಒಂದು ಅರ್ಥಪೂರ್ಣ ಸಂಬಂಧವೇ ಇರೋದಿಲ್ಲ. ಅದಕ್ಕೆ ಯತೀಶ್ವರಾಂಜಿ ಮಹಾರಾಜರವರು ಒಂದು ಮಾರ್ಗನ ಹೇಳ್ಕೊಡ್ತಾರೆ. ಅವರು ಆಧ್ಯಾತ್ಮಿಕ ಜೀವಿಗಳಾಗಿದ್ದರು, ಬೆಂಗಳೂರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದರು. ಅವ್ರು ಹೇಳ್ತಾ ಇದ್ರಂತೆ ಭಕ್ತರಿಗೆ, ನೋಡಿ, ನಮಗೂ ನಿಮಗೂ ನೇರವಾದ ಸಂಬಂಧ ಇಲ್ಲ. ನಾನು ಶ್ರೀರಾಮಕೃಷ್ಣರನ್ನು ಪ್ರೀತಿಸ್ತೀನಿ, ನೀವು ಕೂಡ ಶ್ರೀರಾಮಕೃಷ್ಣರನ್ನು ಪ್ರೀತಿಸ್ತೀರಿ. ನಾವು ಇಬ್ಬರೂ ಕೂಡ ಶ್ರೀರಾಮಕೃಷ್ಣರ ಮೂಲಕ ನಾವು ಒಬ್ಬೊಬ್ಬರು ಪ್ರೀತಿಸ್ತೀವಿ ಅಂತ ಹೇಳಿ. ಅದೇ ರೀತಿ ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಇದ್ದಾನೆ, ನನ್ನಲ್ಲೂ ಭಗವಂತ ಇದ್ದಾನೆ.
ನಾನು ಯಾಕೆ ಬೇರೆಯವರನ್ನು ಪ್ರೀತಿಸಬೇಕು ಅಂತಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಭಗವಂತನನ್ನು ನಾವು ಪ್ರೀತಿಸುವುದನ್ನು ಕಲಿತುಕೊಂಡ್ರೆ ಎಲ್ಲರ ಹೃದಯದಲ್ಲಿ ಇರತಕ್ಕಂತಹ ಭಗವಂತನನ್ನು ಪ್ರೀತಿಸುವುದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ತನಗೆ ಏನಾಗಿದೆಯೋ ಅದೇ ರೀತಿ ಬೇರೆಯವರಿಗೂ ಆಗತ್ತೆ. ಬೇರೆಯವರ ಸುಖವೇ ನನ್ನ ಸುಖ, ಬೇರೆಯವರ ದುಃಖವೇ ನನ್ನ ದುಃಖ, ಎಲ್ಲವನ್ನೂ ತನಗೆ ಆದ ರೀತಿಯಲ್ಲೇ ನೋಡ್ತಕ್ಕಂಥದ್ದು. ಬೇರೆಯವರಿಗೆ ಕಾಯಿಲೆ ಆದರೆ ತನಗೇ ಕಾಯಿಲೆ ಆದ ಹಾಗೆ. ಇದು ಸಮಂ ಪಶ್ಯತಿ, ಎಲ್ಲರಲ್ಲೂ ಕೂಡ ಸಮನಾಗಿ ನೋಡ್ತಕ್ಕಂಥದ್ದು. ಅವನು ನಿಜವಾದ ಯೋಗಿ, ಶ್ರೇಷ್ಠವಾದ ಯೋಗಿ ಅಂತ ಹೇಳ್ತಾನೆ. ಈಗ ಬೇರೆಯವ್ರ ಜೊತೆ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಬೋಧನೆಯನ್ನು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ನಮಗಿಂತ ಚೆನ್ನಾಗಿರೋದು, ಸುಖವಾಗಿದ್ದವ್ರನ್ನ ಕಂಡ್ರೆ ನಮಗೇನಾಗತ್ತೆ, ಶತ್ರುತ್ವವನ್ನು ಬೆಳೆಸ್ಕೋತೀವಿ ನಾವು. ಅದಕ್ಕೆ ನಮಗಿಂತ ಯಾರು ಸುಖವಾಗಿರ್ತಾರೆ ಅವರಲ್ಲಿ ಮೈತ್ರಿಯನ್ನು ಬೆಳೆಸ್ಕೊಳ್ಳಿ, ಸ್ನೇಹವನ್ನು ಬೆಳೆಸ್ಕೊಳ್ಳಿ. ಅದೇ ರೀತಿ ನಮಗಿಂತ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥದ್ದು, ಕಷ್ಟವನ್ನು ಅನುಭವಿಸ್ತಾ ಇರುವಂಥವರು, ಅವರಲ್ಲಿ ನಾವು ಕರುಣೆಯನ್ನು ಬೆಳೆಸ್ಕೊಳ್ಬೇಕು, ಅಸಡ್ಡೆಯನ್ನು ಮಾಡಬಾರ್ದು. ಅದೇ ರೀತಿ ನಮಗಿಂತ ಪುಣ್ಯಶಾಲಿಗಳು, ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಿರ್ತಕ್ಕಂಥವರು, ಅವರನ್ನು ನೋಡಿ ನಾವು ಸಂತೋಷ ಪಡಬೇಕಂತೆ. ಮುದಿತ ಅಂತ ಕರೀತಾರೆ. ಆಗ ಹೊಟ್ಟೆ ಕಿಚ್ಚು, ಈರ್ಷ್ಯೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಯಾರು ನಮಗಿಂತ ಅಷ್ಟೊಂದು ಒಳ್ಳೆ ಕೆಲಸ ಮಾಡದೇ ಇರೋರು, ಕೆಟ್ಟ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ದುಷ್ಟರು, ಅವರನ್ನು ಉಪೇಕ್ಷೆ ಮಾಡಬೇಕು. ಈಗ ಶತ್ರುತ್ವ, ಅಸಡ್ಡೆ, ಹೊಟ್ಟೆ ಕಿಚ್ಚು, ದ್ವೇಷ ಇದೆಲ್ಲ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮನಸ್ಸಿಗೆ ನಮಗೆ ಹಾನಿ ಉಂಟಾಗತ್ತೆ, ನಾವು ದುಃಖಿತರಾಗ್ತೇವೆ. ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಮಗಿಂತ ಸುಖವಾಗಿರೋರ ಹತ್ರ ಮೈತ್ರಿಯನ್ನು ಬೆಳೆಸ್ಕೊಳ್ಬೇಕು. ನಮಗಿಂತ ದುಃಖದಲ್ಲಿರ್ತಕ್ಕಂಥವರಿಗೆ ಕರುಣೆಯನ್ನು ತೋರಿಸಬೇಕು. ನಮಗಿಂತಲೂ ಪುಣ್ಯಶಾಲಿಗಳು ಯಾರಿದ್ದಾರೆ ಅವರನ್ನು ಕಂಡು ಸುಖ ಪಡಬೇಕು. ಅದೇ ರೀತಿ ಯಾರು ದುಷ್ಟರಿದ್ದಾರೆ ಅವರನ್ನು ನಾವು ಉಪೇಕ್ಷೆ ಮಾಡಬೇಕು. ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ಮಾನವೀಯ ಸಂಬಂಧಗಳು ಬಹಳ ಉತ್ತಮಗೊಳ್ಳುತ್ತೆ. ಜೀವನದ ದ್ವಂದ್ವಗಳಿವೆ, ಸುಖ ದುಃಖ, ಜಯ ಅಪಜಯ, ಇವೆಲ್ಲ ದ್ವಂದ್ವಗಳು. ಆ ದ್ವಂದ್ವಗಳನ್ನು ನಾವು ಸಹಿಸ್ತೀವಿ. ಅಯ್ಯೋ ಸಹಿಸ್ಬೇಕಲ್ಲಪ್ಪ ಅಂತ ಸಹಿಸ್ತೀವಿ. ಆದರೆ ಕೃಷ್ಣ ಹೇಳ್ತಾನೆ, ಸಹಿಸ್ಕೊಳ್ಳೋದು ಮೊದಲನೇ ಗುಣ, ಆದರೆ ಸಹಿಸ್ಕೊಳ್ಳೋದಕ್ಕಿಂತ ಅದನ್ನು ಸಮನಾಗಿ ನೋಡಬೇಕು ಅಂತ ಹೇಳ್ತಾನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖಗಳನ್ನು ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಸಹಸ್ವ ಅಂತಲೂ ಹೇಳ್ತಾನೆ ಅವನು, ಸಹಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಆದರೆ ಅವು ಬಂದು ಹೋಗ್ತಕ್ಕಂಥವುಗಳು ಸಹಿಸ್ಕೊಳ್ಬೇಕು ಅಂತಲೂ ಹೇಳ್ತಾನೆ. ಆಗಮ ಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ, ಸಹಿಸೋದು. ಆದರೆ ಅದಕ್ಕಿಂತ ಹೆಚ್ಚಿನ ಸ್ಥಿತಿ ಅಂತಂದರೆ ಸುಖದಲ್ಲಿ ಹೇಗೆ ನಾವು ಶಾಂತವಾಗಿರ್ತೀವೋ, ಸಮಚಿತ್ತರಾಗಿರ್ತೀವೋ, ಅದೇ ರೀತಿ ದುಃಖದಲ್ಲೂ ಕೂಡ ನಮಗೆ ಕೆಡುಕು ಉಂಟಾದಾಗಲೂ ಕೂಡ ಅದೇ ಶಾಂತಚಿತ್ತತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಇದು ಯೋಗದ ಉತ್ತಮ ಸ್ಥಿತಿ ಅಂತ ಕರೀತೇವೆ. ಆಮೇಲೆ ಎಲ್ಲ ಕಡೆ ಆಸಕ್ತ ಬುದ್ಧಿ, ನಮಗೇನು ಆಸಕ್ತಿ ಜಾಸ್ತಿ, ಅಂಟ್ಕೊಳ್ಳೋದು ಜಾಸ್ತಿ. ಆ ಅಂಟ್ಕೊಳ್ಳೋದ್ರಿಂದನೇ ನಮಗೆ ದುಃಖ. ಒಳ್ಳೆಯದಕ್ಕೂ ಅಂಟ್ಕೋತೀವಿ, ಕೆಟ್ಟದ್ದಕ್ಕೂ ಅಂಟ್ಕೋತೀವಿ. ಒಳ್ಳೆಯದು ಅಂಟ್ಕೊಂಡಾಗ ಖುಷಿ ಪಡ್ತೀವಿ, ಕೆಟ್ಟದ್ದಾದಾಗ ದುಃಖ ಪಡ್ತೀವಿ. ನಮಗೆ ಸುಖ ಬೇಡ ಅಂದರೆ ದುಃಖವೂ ಬರೋದಿಲ್ಲ, ದುಃಖ ಬೇಡ ಅಂದರೆ ಸುಖನೂ ಬಿಡಬೇಕು. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನಗೆ ಸುಖ ಬೇಕು ಅಂತಂದರೆ ದುಃಖ ಬೇಡ ಅಂದರೆ ಆಗೋದಿಲ್ಲ, ನಿನಗೆ ದುಃಖ ಬೇಡ ಅಂದರೆ ಸುಖವನ್ನು ಬಿಟ್ಬಿಡಬೇಕು ಅಂತ. ಅದನ್ನೇ ಕೃಷ್ಣ
ಆಸಕ್ತ ಬುದ್ಧಿ ಸರ್ವತ್ರ, ಎಲ್ಲ ಕಡೆ ಆಸಕ್ತಿ, ಯಾವುದಕ್ಕೂ ಅಂಟ್ಕೊಳ್ಳದೇ ಇರತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಡಿಟ್ಯಾಚ್ಮೆಂಟ್ ಅಂತ ಕರೀತಾರೆ. ಈ ಆಧ್ಯಾತ್ಮಿಕ ಅಂತರ್ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ಜೀವನದ ದುರ್ಭರ ಪ್ರಸಂಗಗಳು, ಅನೇಕ ದುರ್ಭರ ಪ್ರಸಂಗಗಳು, ಕಷ್ಟಕರ ಪ್ರಸಂಗಗಳು, ನಮ್ಮ ಪ್ರೀತಿ ಪಾತ್ರದವರಿಗೆ ಬಹಳ ಕಾಯಿಲೆ ಆಗಿರ್ಬೋದು, ಅವರ ಸಾವು ಆಗ್ಬೋದು, ನಮ್ಮ ಜೀವನದಲ್ಲೂ ಅನೇಕ ರೀತಿಯ ಕಷ್ಟ ನಷ್ಟಗಳು ಬರ್ಬೋದು. ಎಲ್ಲವನ್ನೂ ಕೂಡ ನಾವು ಆಸಕ್ತ ಬುದ್ಧಿಯಿಂದ ಬರೀ ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಸಮನಾಗಿ ನೋಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ನಮಗೆ ಯಾರಪ್ಪ ವೈರಿಗಳು? ನಾವು ನೋಡಿದ್ರೆ ಎಲ್ಲರೂ ವೈರಿಗಳ ಥರನೇ ಕಳಿಸ್ತಾರೆ, ಯಾರು ನಮ್ಗೆ ಸುಖವಾಗಿರೋದಕ್ಕೆ ಬಿಡೋದೇ ಇಲ್ಲ ಅಂತ ಅನಿಸುತ್ತೆ. ಆ ರೀತಿ ಅನ್ಕೋಬಾರ್ದು. ಆ ವೈರಿಗಳು ನಮ್ಮ ಮನಸ್ಸಿನಲ್ಲೇ ಇದೆ. ಯಾವುದಪ್ಪ ಅಂದರೆ ಕೃಷ್ಣ ಹೇಳ್ತಾನೆ, ಒಂದೇ ಒಂದು ಏನು ಪ್ಯಾಷನ್ ಅಂತ ಕರೀತೇವೆ, ಅದು ಎರಡಾಗಿ ಕಾಣಿಸ್ಕೊಳ್ಳುತ್ತಂತೆ. ಒಂದು ಕಾಮ ಅಂತ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ಕ್ರೋಧ ಅಂತ ಕಾಣಿಸ್ಕೊಳ್ಳುತ್ತೆ. ನಮಗೇನಾದರೂ ಆಸೆ ಉಂಟಾಗದಾಗ ಯಾವುದೋ ಒಂದು ವಸ್ತುವಿನ ಮೇಲೆ ಅದನ್ನು ಕಾಮ ಅಂತ ಕರೀತೇವೆ. ಆ ವಸ್ತು ನಮಗೆ ಸಿಗದೇ ಇದ್ದಾಗ ಅಡೆತಡೆಗಳು ಉಂಟಾಗ ಅದೇ ಕ್ರೋಧವಾಗಿ ಪರಿಣಮಿಸುತ್ತೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ವಿದ್ಧಿ ಏನ ಮಿಹಮಯು, ಇದೇ ವೈರಿ. ಇದು ಯಾವುದಾದ್ರೂ ಒಂದು ವಸ್ತುನ, ಈಗ ಮಾರ್ಕೆಟಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನೂರಾರು ವಸ್ತುಗಳು ಇಟ್ಟಿರ್ತಾರೆ ಅಂಗಡಿಗಳಲ್ಲಿ. ನಮ್ಗೆ ಯಾವುದೋ ವಸ್ತು ಅಥವಾ ರಸ್ತೆಯಲ್ಲಿ ಓಡಾಡ್ತಿದ್ದ ಯಾವುದೋ ವ್ಯಕ್ತಿ, ಅವನ ಮೇಲೆ ನಮಗೆ ಕಣ್ಣು ಬಿದ್ದುಬಿಡುತ್ತೆ. ಅವನ ಬಗ್ಗೆನೇ ಅಥವಾ ಅವಳ ಬಗ್ಗೆನೇ ಅಥವಾ ಆ ವಸ್ತು ಬಗ್ಗೆನೇ ಯೋಚಿಸ್ತಾ ಹೋಗ್ತೀವಿ. ಧ್ಯಾಯತೋ ವಿಷಯಾನ್ ಪುಂಸಃ, ಅದರಲ್ಲಿ ಏನು ಉಂಟಾಗುತ್ತೆ? ಸಂಘ ಉಂಟಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಸಂಘ ತೇಷು ಉಪಜಾಯತೆ, ಆ ಸಂಘದಿಂದ, ಅಟ್ಯಾಚ್ಮೆಂಟಿಂದ ಕಾಮ ಉಂಟಾಗುತ್ತಂತೆ. ಕಾಮ ಸಂಘಾತ್ ಸಂಜಾಯತೆ ಕಾಮ. ನಮಗೆ ಆ ವಸ್ತು ಅಥವಾ ವ್ಯಕ್ತಿ ಮತ್ತೆ ಸಿಗದೇ ಇದ್ದರೆ ನಮಗೆ ಕ್ರೋಧ ಉಂಟಾಗುತ್ತೆ. ಅಡೆತಡೆಗಳು ಉಂಟಾದರೆ ಕ್ರೋಧ ಉಂಟಾಗುತ್ತೆ. ಪಡ್ಕೊಳ್ಳೋದ್ರಲ್ಲಿ ಅಡೆತಡೆಗಳು ಉಂಟಾದರೆ ಕ್ರೋಧ ಉಂಟಾಗುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧದಿಂದ ಏನಾಗುತ್ತೆ? ಡೆಲ್ಯೂಷನ್ ಆಗುತ್ತೆ, ಮನಸ್ಸಿಗೆ ಸಮೋಹ ಉಂಟಾಗುತ್ತೆ. ಮನಸ್ಸು ಅದು ಬೇಕು ಬೇಕು ಅಂತ ಹುಚ್ಚಾಪಟ್ಟೆ ಅದನ್ನೇ ನೆನೆಸ್ಕೋತಾ ಇರುತ್ತೆ. ಸಮೋಹ ಅಂತ ಕರೀತಾನೆ ಕೃಷ್ಣ. ಕ್ರೋಧಾತ್ ಭವತಿ ಸಮೋಹ. ಅದರಿಂದ ನಮಗೇನೇನು ಒಳ್ಳೆಯದು, ಈ ರೀತಿ ನಡ್ಕೋಬೇಕು, ಈ ರೀತಿಯ ಇರಬೇಕು, ನಾವೇನೇನು ನೈತಿಕ ಮೌಲ್ಯಗಳನ್ನು ಕಲಿತಿರ್ತೀವಿ ಜೀವನದುದ್ದಕ್ಕೂ, ಅದೆಲ್ಲ ಮರೆತೋಗ್ಬಿಡುತ್ತೆ. ನಾವು ಅನ್ಯಾಯದ ಮಾರ್ಗವನ್ನು ಹಿಡಿತೇವೆ. ಸಮೋಹ ಸ್ಮೃತಿ ವಿಭ್ರಮ, ಆ ಸ್ಮೃತಿಯ ವಿಭ್ರಮ, ಆ ಒಂದು ಡೆಲ್ಯೂಷನ್, ವಿಮೋಹ, ಮೋಹ ಅದೆಲ್ಲ ಉಂಟಾದಾಗ ನಮ್ಮ ಬುದ್ಧಿ ಅಂತಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಿರ್ಧರಿಸುವಂತಹ ಶಕ್ತಿ ಅದು ಹೊಟ್ಟೋಗ್ಬಿಡುತ್ತೆ. ಅದು ಹೊಟ್ಟಿದ್ರೆ ಜೀವನವೇ ನಾಶವಾದ ಹಾಗೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಆದ್ದರಿಂದ ನಾವು ಏನನ್ನು ನೋಡ್ತೇವೆ, ಏನನ್ನು ಕೇಳ್ತೇವೆ, ಯಾವುದ್ರ ಜೊತೆ ಅಂಟ್ಕೋತೇವೆ, ಅದನ್ನು ಬಹಳ ಜಾಗರೂಕತವಾಗಿರಬೇಕು. ನಾವು ಅನ್ಕೋತೀವಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಅದ್ರ ಜೊತೆ ಅಂಟ್ಕೊಂಡ್ರೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಅದೇ ಕಾಮವಾಗಿ ಪರಿಣಮಿಸಿ ಅದೇ ನಮಗೆ ಸಮೋಹ ಉಂಟಾಗಿ ಬುದ್ಧಿನಾಶ ಆಗಿಬಿಡುತ್ತೆ. ಅದರಿಂದ ನಾವು ಬಾಹ್ಯ ಜಗತ್ತಿನ ವ್ಯಕ್ತಿಗಳ ಜೊತೆಗೆ, ಬಾಹ್ಯ ಜಗತ್ತಿನ ವಸ್ತುಗಳ ಜೊತೆಗೆ ಬಹಳ ಜಾಗರೂಕತೆಯಿಂದ ಇರಬೇಕು. ಇದಕ್ಕೆಲ್ಲ ಸರಳ ಉಪಾಯ ಏನಪ್ಪ ಅಂದರೆ ಶ್ರೀರಾಮಕೃಷ್ಣರು ಹೇಳಿಕೊಡ್ತಾರೆ. ಪ್ರಾರ್ಥನೆ, ಹೃತ್ಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸತತವಾಗಿ ನಾವು ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ಅಥವಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಧ್ಯೆ ಮಧ್ಯೆ ನಮಗೆ ವಿರಾಮ ಸಿಕ್ಕಾಗ ಭಗವಂತನ ಜಪವನ್ನು ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಾಮ ಸಂಕೀರ್ತನೆ ಮಾಡ್ತಕ್ಕಂಥದ್ದು. ಹೀಗೆ ಹೇಗಾದರೂ ಮಾಡಿ, ಸ್ಮರಣಾದೇವ ಕೇವಲಂ ಅಂತ ಭಾಗವತ ಹೇಳುತ್ತೆ. ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಮನಸ್ಸನ್ನು ಹೇಗಾದರೂ ಮಾಡಿ, ಪ್ರಾರ್ಥನೆಯ ಮೂಲಕವಾದರೂ, ಜಪದ ಮೂಲಕವಾದರೂ, ಧ್ಯಾನದ ಮೂಲಕವಾದರೂ,
ಭಗವಂತನ ನಾಮ ಸಂಕೀರ್ತನೆಗಳ ಮೂಲಕವಾದರೂ ಮನಸ್ಸಿನ ಆಲೋಚನೆಗಳು ಸತತವಾಗಿ ಭಗವಂತನ ಕಡೆಗೆ ಹರಿಯುವಂತೆ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಜೀವನದ ಕಷ್ಟಗಳನ್ನು ನಾವು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಅಭ್ಯಾಸ ಮಾಡಬೇಕು, ಅದಕ್ಕೆ ವೈರಾಗ್ಯ ಬೇಕು. ಅಭ್ಯಾಸ ಅಂದರೆ ಮತ್ತೆ 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 ಪ್ರಯತ್ನ ಮಾಡೋದು. ವೈರಾಗ್ಯ ಅಂದರೆ ನಾವು ಯಾವುದನ್ನು ಪ್ರಯತ್ನ ಮಾಡ್ತಿದ್ದೀವೋ, ಯಾವುದನ್ನು ಸಾಧನೆ ಮಾಡ್ತಿದ್ದೀವೋ ಅದನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು. ಅದಕ್ಕೆ ಯೋಗ ಸೂತ್ರಕ್ಕೆ ವ್ಯಾಸರು ಭಾಷ್ಯ ಬರೀತಾರೆ. ಅವರು ಹೇಳ್ತಾರೆ, ವಿವೇಕ ಸಹಿತ ಮನಸ್ಸು ಮುಕ್ತಿಯ ಕಡೆ ಹೋಗುತ್ತೆ. ಯಾವಾಗ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ಇರೋ ಮನಸ್ಸಿರುತ್ತಲ್ಲ, ಅಂತಹ ಮನಸ್ಸನ್ನು ಬೆಳ್ಕೊಂಡ್ರೆ ಅದು ನದಿ ಥರ ಇರುತ್ತಂತೆ. ಅದು ಎಲ್ಲಿಗೆ ಹೋಗುತ್ತೆ? ಕೈವಲ್ಯದ ಕಡೆ ಹೋಗುತ್ತಂತೆ. ಆ ವಿವೇಕ ಅನ್ನೋದು ಇಲ್ಲದೇ ಇದ್ದರೆ ಆ ಮನಸ್ಸು ಸಂಸಾರದ ಕಡೆ ಹೋಗುತ್ತೆ. ಸಂಸಾರ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಇದೇ ರೀತಿ ಮತ್ತೆ ಮತ್ತೆ ಜನ್ಮಗಳನ್ನು ಎತ್ತುವಂಥದ್ದು, ನಾವು ಕಷ್ಟಪಡ್ತಕ್ಕಂಥದ್ದು. ವೈರಾಗ್ಯ ಅನ್ನುವಂಥದ್ದು ಏನಾಗುತ್ತೆ ಗೊತ್ತಾ? ಸಂಸಾರದ ಕಡೆ ಮನಸ್ಸು ಹೋಗದಂತೆ ನಮ್ಮನ್ನು ತಡೆಯುತ್ತಂತೆ. ಮನಸ್ಸು ಆ ಕಡೆ ಹೋಗದೇ ಇರಲಿ ಅಂತ ತಡೆಯುವಂಥದ್ದೇ ವೈರಾಗ್ಯ. ಅಭ್ಯಾಸ ಅಂತಂದರೆ ನಮಗೆ ವಿವೇಕವನ್ನು ಉಂಟು ಮಾಡುತ್ತೆ, ಆಧ್ಯಾತ್ಮಿಕ ಪರಿಜ್ಞಾನವನ್ನು ಉಂಟು ಮಾಡುತ್ತೆ. ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಬೇಕಾದರೂ ಕೂಡ ನಮಗೆ ಅಭ್ಯಾಸ ವೈರಾಗ್ಯಗಳು ಬೇಕು. ನಾವು ಮಾಡೋ ಕೆಲಸದಲ್ಲಿ ಸತತ ಪ್ರಯತ್ನ ಮಾಡ್ತಾ ಇರಬೇಕು, ಅಭ್ಯಾಸ. ಹಾಗೂ ನಾವು ಮಾಡುವಂತಹ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಕೂಡ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಭ್ಯಾಸ ವೈರಾಗ್ಯ ಬೇಕೇ ಬೇಕಾಗತ್ತೆ. ಪುರಾತನ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳು ಈ ಆಧುನಿಕ ಯುಗದ ಸಮಸ್ಯೆಗಳನ್ನೂ ಕೂಡ ಪರಿಹರಿಸುವಂತಹ ಸಾಮರ್ಥ್ಯ ಇದೆ. ಅವುಗಳೆಲ್ಲದರ ಮೌಲ್ಯವನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳಲ್ಲಿ ನೋಡ್ತೀವಿ. ಶ್ರೀಮಾತೆ ಶಾರದಾ ದೇವಿಯವರು ಅವರ ಜೀವನ ಮತ್ತು ಸಂದೇಶಗಳಲ್ಲಿ ನೋಡ್ತೀವಿ. ಮತ್ತು ಸ್ವಾಮಿ ವಿವೇಕಾನಂದರು ಮತ್ತು ಅವರ ಜೀವನ ಸಂದೇಶಗಳಲ್ಲಿ ನೋಡ್ತೀವಿ. ನಾವು ಶ್ರೀರಾಮಕೃಷ್ಣರ ಜೀವನ, ಅವರ ಸಂದೇಶ, ರಾಮಕೃಷ್ಣ ವಚನ ವೇದ, ಶ್ರೀ ಶಾರದಾದೇವಿಯವರ ಜೀವನ ಮತ್ತು ಸಂದೇಶ ಯಾವುದು ಶಾರದಾದೇವಿ ವಚನ ವೇದ ಪುಸ್ತಕದಲ್ಲಿದೆ. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ಸಂದೇಶ, 4 ಯೋಗ ಮುಂತಾದಂತಹ ಸಾಹಿತ್ಯ ರಾಶಿ ಅದರಲ್ಲಿದೆ. ಅದನ್ನೆಲ್ಲ ಅಧ್ಯಯನ ಮಾಡ್ತಾ 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 ವೇದಾಂತಗಳ ಸತ್ಯ, ವೇದಾಂತಗಳ ಬೋಧನೆ ಅದೆಲ್ಲ ನಮಗೆ ತಿಳಿದು ಬರುತ್ತಾ ಇರುತ್ತೆ. ಆಗ ಜೀವನದ ಸವಾಲುಗಳನ್ನು ಹೇಗೆ ಎದುರಿಸಬಹುದು ಸಮರ್ಥವಾಗಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.